ಓಂ ಶಾಂತಿ. ಸಮಯದ ಅನುಸಾರದಲ್ಲಿ ಬಾಬ್ದಾದಾರವರು ತಮ್ಮ ಮಕ್ಕಳ ಪುರುಷಾರ್ಥವನ್ನ ಸಹಜ ಮಾಡುವಂತಹ ವಿಧಿವಿಧಾನವನ್ನ ನಾವು ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಮಕ್ಕಳ ಕಷ್ಟ ಬಾಬಾರವರಿಗೆ ನೋಡ್ಲಿಕ್ಕೆ ಆಗೋದಿಲ್ವಂತೆ, ನೋಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಮಕ್ಕಳು ದಿನದಿಂದ ದಿನಕ್ಕೆ ಯುದ್ಧ ಮಾಡ್ತಾ ಇದ್ದಾರಂತೆ. ಯಾವುದಕ್ಕೆ? ಯೋಗ ಮಾಡ್ಲಿಕ್ಕೆ, ಈಶ್ವರಿಯ ಸೇವೆಯನ್ನ ಮಾಡುವುದಕ್ಕೋಸ್ಕರ ತುಂಬಾ ಕಠಿಣ ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ನಿರೀಕ್ಷಿತವಾದಂತಹ ಸಫಲತೆ ಹೇಳುವಂಥದ್ದು ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ಅದರ ನಿವಾರಣೆ ಏನು? ಆತ್ಮೀಯರೇ, ತಮಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಕಾರ್ಯ ಮನಸ್ಸಿನಿಂದ, ಆತ್ಮೀಯತೆಯಿಂದ, ಖುಷಿಯಿಂದ ಮಾಡ್ತಾ ಹೋದಾಗ ಎಷ್ಟು ಅನುಭವಿಗಳಾಗ್ತಿರೋ ಅಷ್ಟು ಆ ಕಾರ್ಯ ನಿಮಗೆ ಸಹಜವಾಗ್ತದೆ. ಖುಷಿಯಿಂದ ಮಾಡ್ಬೇಕು. ಯಾರು ಹೇಳಿದ್ರಂತ ಮಾಡೋದಲ್ಲ, ಯಾರೋ ಫೋರ್ಸಿಂದ ಮಾಡೋದಲ್ಲ. ಸ್ವಯಂನಲ್ಲಿ ಆಸಕ್ತಿ ಇದ್ದು ಮಾಡಿದಾಗ ಆ ಕಾರ್ಯ ತುಂಬಾ ಸಹಜವಾಗತ್ತೆ. ಹಾಗೆ ಇಲ್ಲಿ ಪುರುಷಾರ್ಥ ಇರಬಹುದು, ಸೇವೆಯ ವಿಷಯ ಇರಬಹುದು, ಸಹಜ ಹೇಗಾಗ್ಬೇಕು. ಪುರುಷಾರ್ಥ ಅಂತಂದ್ರೇನು? ಪುರುಷನಿಗೋಸ್ಕರ, ಪುರುಷ ಅರ್ಥ ಆತ್ಮನಿಗೋಸ್ಕರ ನೀವು ಮಾಡುವಂತ ಕರ್ಮ, ಪ್ರಯತ್ನ, ಕಾರ್ಯ, ಕೆಲಸ. ಆತ್ಮನ ಶುದ್ಧತೆ ಇರ್ಬೋದು, ಆತ್ಮನಿಗೆ ಬೇಕಾಗಿರುವಂತ ಸಂಪಾದನೆ ಇರ್ಬೋದು, ಆತ್ಮನಲ್ಲಿ ವಿಶೇಷತೆಯನ್ನ ತುಂಬಿಸುವಂಥದ್ದಿರ್ಬೋದು, ಆತ್ಮಿಕ ಗುಣಗಳನ್ನ ಅನುಭವಿಸುವಂಥದ್ದಿರ್ಬೋದು. ಅಂದ್ರೆ ಆತ್ಮನ ಒಳಿತಿಗೋಸ್ಕರ, ಆತ್ಮದ ಕಲ್ಯಾಣಕ್ಕೋಸ್ಕರ ಏನೇನು ಮಾಡ್ತಿರೋ ಅದು ಪುರುಷಾರ್ಥ. ಹೊಟ್ಟೆಗೋಸ್ಕರ ಮಾಡಿದ ಊಟ ಮಾಡಿದ್ರೆ ಅದು ಹೊಟ್ಟೆಗೋಸ್ಕರ ಮಾಡ್ತಾ ಇದ್ದೀರಿ. ಶರ್ಟಿಗೋಸ್ಕರ ಮಾಡಿದ್ರೆ ಶರೀರಕ್ಕೋಸ್ಕರ, ಶರ್ಟಿಗೋಸ್ಕರ ಆಯ್ತು. ಹಾಗೆ ಪುರುಷ ಅರ್ಥ ಅಂತಂದ್ರೆ ಆತ್ಮನಿಗೋಸ್ಕರ ಮತ್ತು ಎದುರುಗಡೆಗಿರೋ ಆತ್ಮನಿಗೋಸ್ಕರ ಮಾಡುವಂತ ಕರ್ಮ. ಈ ಮುರಳಿಯ ದಿನಾಂಕ 31/12/1998. ಅಂದ್ರೆ ಹೊಸ ವರ್ಷ 99ರ ಹೊಸ ವರ್ಷದಲ್ಲಿ ಬಾಬಾ ನುಡಿಸಿರುವಂತ ಒಂದು ಮುರಳಿ. ಮನುಷ್ಯರ ಆತ್ಮರಾದ್ಮೇಲೆ, ಬಾಬನ ಜ್ಞಾನ ಪಡ್ಕೊಂಡ್ಮೇಲೆ, ಇಷ್ಟು ವರ್ಷ ಕಳೆದ ಮೇಲೆ, ಆ ಮಾರ್ಗದಲ್ಲಿ ನಡೀತಾ ಇದ್ದ ಮೇಲೆ, ವಜ್ರ ಸಮಾನ ಯುಗ ಅಂದ್ಮೇಲೆ, ಭಗವಂತ ಜೊತೆಗಿದ್ದಾರೆ ಅಂದ್ಮೇಲೆ ಸದಾ ವಿಜಯಿಗಳಾಗ್ಬೇಕಲ್ವ. ಈಗಲೇ ನಾವು ವಿಜಯಿಗಳಾಗಿಲ್ಲ ಅಂದ್ರೆ ಮತ್ತಾಗೋದು ಯಾವಾಗ? 5000 ವರ್ಷದಲ್ಲಿ ನಿಮ್ದು ಹೈಯೆಸ್ಟ್ ಲೆವೆಲ್ ಅಂತಂದ್ರೆ ಈಗ ವಜ್ರ ಸಮಾನ ಜೀವನ. ಸತ್ಯುಗ ಬಂಗಾರದ್ದು, ತ್ರೇತಾಯುಗ ಬೆಳ್ಳಿ ಯುಗ. ಈಗ ಸ್ವತಃ ಭಗವಂತ ನಿಮ್ಮ ಜೊತೆಯಲ್ಲಿದ್ದಾಗ ಈಗಲೇ ನಿಮಗೆ ವಿಜಯ ಆಗ್ತಾ ಇಲ್ಲ, ಆ ವಿಜಯ ಪಡ್ಕೊಳ್ಳಿಕ್ಕೆ ನೀವು ತುಂಬಾ ಪರಿಶ್ರಮ ಪಡ್ತಾ ಇದ್ದೀರಿ ಅಂತಂದ್ರೆ ಎಲ್ಲೋ ಒಂದ್ ಕಡೆಗೆ ಲೆಕ್ಕದಲ್ಲಿ ತಪ್ಪಿದ್ದೀರಾ ಅಂತ ಅರ್ಥ. ಎಲ್ಲಿ ತಪ್ಪಿದೀವಿ ಅದು ಹಾಗಿದ್ರೆ ಹೇಳುವಂತ ವಿಷಯವನ್ನ ಇವತ್ತು ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಮಕ್ಕಳೇ, ಧೈರ್ಯದ ಆಧಾರದಲ್ಲಿ ಸ್ವಯಂವನ್ನ ಪರಿಶ್ರಮದಿಂದ ಮುಕ್ತರಾಗಿ ಸದಾ ವಿಜಯ ಅನುಭವ ಮಾಡಿ, ಸದಾ ವಿಜಯದ ಅನುಭವ ಮಾಡ್ಬೇಕಂತೆ. ಪರಿಶ್ರಮದಿಂದ ಮುಕ್ತವಾಗ್ಬೇಕಂತೆ. ಧೈರ್ಯ ಇರಬೇಕು. ಹಿಮ್ಮತ್ತೆ ಬಚ್ಚೆ ಮದದ್ದೇ ಬಾಬ್ ಅಂತ ಹೇಳ್ತಾರೆ. ಧೈರ್ಯ ಇಡುವಂತ ಮಕ್ಕಳಿಗೆ ನಾನು ಸಹಯೋಗವನ್ನ ಕೊಡ್ತೇನೆ. ಹಾಗಿದ್ರೆ ಯಾವ್ದಲ್ಲಿ ಧೈರ್ಯವನ್ನ ಇಡಬೇಕು ಅನ್ನೋದು ಪ್ರಶ್ನೆ. ಹೇಳ್ತಾರೆ, ಭಗವಂತ ಹೇಳುವಂತ ರೀತಿಯಲ್ಲಿ ಈಶ್ವರಿಯ ಸೇವೆಗೆ ಯಾರು ನಿಮಿತ್ತನಾಗ್ತಾನೋ, ಸೇವೆಯನ್ನ ನಾನು ಮಾಡಬೇಕು, ನಾನೇ ಮಾಡಬೇಕು ಹೇಳುವಂತ ಧೈರ್ಯವನ್ನ ಯಾರು ತೋರಿಸ್ತಾನೋ, ಯಾವ ಸೇವೆ ಸ್ವಾರ್ಥ ಭರಿತ ಇಲ್ಲದೇನೆ ಬೇರೆಯವರಿಗೋಸ್ಕರ ಬ್ರಾಹ್ಮಣ ಸ್ವರೂಪದಲ್ಲಿ ಇರುತ್ತೋ ಅಂತ ಧೈರ್ಯವನ್ನ ಯಾರು ತೋರಿಸ್ತಾರೋ ಅಂಥವರಿಗೋಸ್ಕರ ಭಗವಂತನ ಸಂಯೋಗ ಸಿಗ್ತದೆ. ಆತ್ಮೀಯರೇ,
ಅದರಲ್ಲೊಂದು ರಹಸ್ಯ ಇರ್ತದೆ. ಆಮೇಲೆ ಬ್ರಾಹ್ಮಣರಿಗೆ ಅಂತ ಹೇಳ್ತಾರೆ ನಾವು. ಬ್ರಾಹ್ಮಣರು ಅಂತಂದ್ರೆ ಯಾರು? ಭಗವಂತನ ಶಕ್ತಿಯನ್ನ ಬೇರೆಯವರ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಹಯೋಗ ಮಾಡುವಂತ ಭಗವಂತನ ದೂತರು, ಸಾಧನ. ಅವರ ಸಮಸ್ಯೆಗಳಿಗಲ್ಲ, ಅವರ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅಲ್ಲ, ಬೇರೆಯವರ ಸಮಸ್ಯೆಗಳು. ಭಕ್ತರಿರ್ಬೋದು, ಮನುಷ್ಯಾತ್ಮರಿರ್ಬೋದು, ವಿಶ್ವದ ಸಮಸ್ಯೆ ಇರ್ಬೋದು, ಪಂಚತತ್ವಗಳ ಸಮಸ್ಯೆ ಇರ್ಬೋದು, ಯಾರ್ದು ಬೇಕಾದ್ರೂ ಇರಬಹುದು. ಭಗವಂತ ವಿಶ್ವದ ಯಾವುದೋ ಒಂದು ವ್ಯಕ್ತಿ ಮತ್ತು ಶಕ್ತಿಗಳಿಗೆ ಸಹಯೋಗ ಕೊಡಬೇಕು ಅಂತ ಸಂಕಲ್ಪವನ್ನು ಮಾಡಿದಾಗ ಆ ಭಗವಂತನ ಶಕ್ತಿಯನ್ನ, ಗುಣವನ್ನ, ವಿಶೇಷತೆಯನ್ನ ತಲುಪಿಸಲಿಕ್ಕೆ ಮಧ್ಯದಲ್ಲಿ ಇರುವಂತ ಒಂದು ಸಾಧನ ಬ್ರಾಹ್ಮಣ. ಹಾಗಿದ್ರೆ ಭಗವಂತನ ಸಹಯೋಗ ನಿಮ್ಗೆ ಬೇಕು ಅಂತಂದ್ರೆ ಈ ವರ್ಷ, ಈ 12 ಗಂಟೆ ಆದ ನಂತರದಲ್ಲಿ ಪ್ರತಿ ಸೆಕೆಂಡ್ ನಿಮ್ದು ಪರರಿಗೋಸ್ಕರ. ಪ್ರತಿ ಸೆಕೆಂಡ್, ಪ್ರತಿ ಸ್ಥಿತಿ, ಸ್ಮೃತಿ, ಪ್ರತಿಯೊಂದೂ ಕೂಡ ಬೇರೆಯವರಿಗೋಸ್ಕರ. ಅಣ್ಣವ್ರೆ, ಬೇರೆಯವರಿಗೋಸ್ಕರ ಅಂತ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಪತಿ ಬಗ್ಗೆ ಇಡಬಹುದಾ? ನಮ್ಮ ಮಕ್ಕಳು ಅಂದ್ರೆ ಬೇರೆಯವ್ರು ಹೆಂಗಾಗ್ಬಿಟ್ರು? ನಮ್ಮ ಪತಿ ಅಂದ್ಮೇಲೆ ಬೇರೆಯವ್ರು ಹೆಂಗಾಗ್ಬಿಡ್ತಾರೆ? ವಾಸ್ತವಿಕತೆ ಏನು ಅಂತಂದ್ರೆ, ಭಗವಂತ ಸುಂದರವಾದ ಮಾತನ್ನ ಹೇಳ್ತಾರೆ. ಮಗು, ನೀನ್ ಯಾರು? ನಾನಾ? ನನ್ನ ಆತ್ಮ. ಹೌದಾ? ಹೇಗಿದ್ದೀಯಾ? ನಿರಾಕಾರ. ಅಲ್ಲಪ್ಪ, ನಿನಗೆ ಆಕಾರ ಇಲ್ಲ, ನಿನ್ನಿಂದ ಎಲ್ಲಿ? ನಿಂದು ಹೇಳೋದೆಲ್ಲಿಂದ ಬಂತು? ನೀನೇ ಇಲ್ಲ, ನೀನೇ ನಿರಾಕಾರ, ನಿನಗೆ ನಿಂದದೇ ಅಂತ ಆಕಾರನೇ ಇಲ್ಲ, ನೀನೇ ಇಲ್ಲ ಅಂದ್ರೆ ನಿಂದೆಲ್ಲಿಂದ ಬಂತು ಹೇಳಿ ನೋಡೋಣ. ಇವಾಗ ನಾನೇ ಶರೀರದಲ್ಲಿ ಇಲ್ಲ ಅಂತಂದ್ಮೇಲೆ ನನ್ನ ಶರೀರ ಇಲ್ಲಿಂದ ಬಂತು? ಶರೀರದ ಮೇಲೆ ಬಟ್ಟೆ ನಂದ? ಬಂಗಾರ ನಂದ? ಯಾವ ಮನೆಯಲ್ಲಿ ಆ ಡೆಡ್ ಬಾಡಿಯನ್ನು ಇಟ್ಟಿದಾರ ಅದು ನಂದ? ಅಲ್ವಲ್ಲ. ನೀನು ಕೇವಲ ಈ ಪ್ರಪಂಚದಲ್ಲಿ ಇರುವಂತ ನಿರಾಕಾರವಾದಂತ ಒಂದು ಶಕ್ತಿ ಅಷ್ಟೇ ನೀನು, ಅಷ್ಟೇ ಬಿಟ್ಟರೆ ಬೇರೆ ಏನೂ ನೀನಲ್ಲ. ನೀನೇ ಇಲ್ಲ ಅಂತಂದ್ಮೇಲೆ ಮಗು, ನಿನ್ನದು ಅಂತ ಏನೂ ಇಲ್ಲ. ನನ್ನದು ಅಲ್ದೇ ಇರೋದನ್ನ ನನ್ನದು ತಿಳ್ಕೊಂಡಿರೋದಕ್ಕೆ ಇವತ್ತು ಬಂಧನಕ್ಕೆ ಕಾರಣವಾಗಿದೆ. ಅದಕ್ಕಾಗಿ ಧೈರ್ಯವನ್ನ ಇಡು. ಯಾವ ಧೈರ್ಯ? ಬಾಬಾ, ಇನ್ನ ಮೇಲೆ ನನ್ನ ಜೀವನ ಒಂದೊಂದು ಸೆಕೆಂಡು ನೀನು ಯಾವ ರೀತಿ ಇಷ್ಟಪಡ್ತೀಯೋ ಆ ರೀತಿ ವಿಶ್ವ ಕಲ್ಯಾಣಕ್ಕೋಸ್ಕರ, ವಿಶ್ವ ಸೇವೆಗೋಸ್ಕರ, ನನ್ನ ವೈಯಕ್ತಿಕಗೋಸ್ಕರ ಅಲ್ಲ. ಈ ದೃಢ ಸಂಕಲ್ಪವನ್ನ, ಧೈರ್ಯವನ್ನ ಇಟ್ಟು, ಧೈರ್ಯದ ಒಂದು ಹೆಜ್ಜೆಯನ್ನ ಇಡು. ಆಗ ನೋಡು, ನಾನು ನಿನಗೆ ಯಾವ ರೀತಿ ಸಹಯೋಗವನ್ನ, ಸಹಾಯವನ್ನ ನಾನು ಮಾಡ್ತೇನೆ. ಎಷ್ಟು ನೀನು ಈ ರೀತಿ ಕೊಡ್ತಾ 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 ಹೋಗ್ತೀಯೋ, ಕೊಡಲಿಕ್ಕೆ ನಿಮಿತ್ತನಾಗ್ತೀಯೋ, ಅವಾಗ ನಿನಗೋಸ್ಕರ ನೀನು ಏನು ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಆದ್ಮೇಲೆ ನೋಡಿ, ಲೌಕಿಕದಲ್ಲಿ ಬ್ರಾಹ್ಮಣನಿಗೆ ತುಂಬಾ ಕಡೆ ಕೆಲಸ ಕಾರ್ಯ ಸಿಕ್ಕಿದಾಗ ಅವನು ಅಲ್ಲಿಗೆ ಹೋದಾಗ ಬ್ರಾಹ್ಮಣನಿಗೆ ಮೊದಲ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಫಸ್ಟ್ ತಿಂಡಿ ಕೊಡ್ತಾರೆ, ಮೊದಲ ಊಟವನ್ನ ಕೊಡ್ತಾರೆ, ಉಡುಗೊರೆಯನ್ನ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ತೆಂಗಿನಕಾಯಿ ಕೊಡ್ತಾರೆ, ಹಣ್ಣುಗಳು ಕೊಡ್ತಾರೆ, ಡ್ರೈ ಫ್ರೂಟ್ಸ್ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಎಲ್ಲ ಮೊದಲು ಸಿಗೋದು ಯಾರಿಗೆ? ಬ್ರಾಹ್ಮಣನಿಗೆ. ನಿರಂತರವಾಗಿ ಅವನಿಗೆ ಪೂಜೆ ಸಿಗ್ತಾ ಇದೆ ಅಂತಂದ್ರೆ ಅವನಿಗೆ ಹೊಟ್ಟೆ ತುಂಬ್ತಾ ಇದೆ ಅಂತಾನೆ ಅರ್ಥ. ಅದಕ್ಕಾಗಿ ಇನ್ನು ಮೇಲೆ ಸಂಕಲ್ಪವನ್ನ ನೀನು ಚೇಂಜ್ ಮಾಡು. ನನ್ನ ಸಮಸ್ಯೆ, ನಮ್ಮ ಪರಿವಾರದ ಸಮಸ್ಯೆ ಅಲ್ಲ, ಪೂರ್ತಿ ವಿಶ್ವದ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ನಾನು ಕಾರಣೀಭೂತ, ಕಾರಣೀಕರ್ತ, ನಿಮಿತ್ತ ಸಾಧನವಾಗ್ಬೇಕು ಅಂತ ಈ ಧೈರ್ಯವನ್ನ ಇಟ್ಕೊಳ್ಬೇಕು. ಫಾಲೋ ಫಾದರ್. ರಮಾ ಬಾಬಾರ ಕುಟುಂಬ ಇದ್ರು ಕೂಡ ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರ ಬಾಬಾ? ತನ್ನ ಈಶ್ವರಿ ಪರಿವಾರ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರ? ಇಲ್ವಲ್ಲ. ಇದಿದ್ರು ವಿಶ್ವ ಅಂತಂದ್ರು. ಅದಕ್ಕಾಗಿ ಏನೇನ್ ಮಾಡ್ಬೇಕು? ಆವಾಗ ನೀನು ವೈಯಕ್ತಿಕವಾದಂತ ಸಾಧನೆ ತಪಸ್ಸು ಮಾಡ್ಬೇಕಾಗಿದ್ದಿಲ್ಲ. ಪ್ರತಿ ಸೆಕೆಂಡ್ ನೀನು ದಾತಾ ಭಾವ ಇಟ್ಕೊಂಡು ಎಷ್ಟು ನೀನು ಕೊಡ್ತಾ ಕೊಡ್ತಾ ಹೋಗ್ತೀಯೋ, ಆ ಕೊಡೋದಲ್ಲೇನೆ ನಿನ್ನ ಸ್ವ ಉನ್ನತಿ, ಸ್ವ ಪರಿವರ್ತನೆ, ಸ್ವಪುರುಷಾರ್ಥ, ಸ್ವಕಲ್ಯಾಣ, ವಿಶ್ವ ಕಲ್ಯಾಣ ಎಲ್ಲನೂ ಅದು ಒಂದರಲ್ಲೇ ಬಂದ್ಬಿಡತ್ತೆ. ಎಕ್ಸ್ಟ್ರಾ ನೀವೇನು ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಅದಕ್ಕಾಗಿ ಆ ಸೇವೆಯ ಆಧಾರದಲ್ಲೇನೆ ಪುರುಷಾರ್ಥ ಆಗ್ತದೆ. ಪುರುಷಾರ್ಥ ಬೇರೆ, ಸೇವೆ ಬೇರೆ ಇರೋದಿಲ್ಲ. ಅದರ ಒಂದು ಸಾರವನ್ನ ಬಾಬಾ ಈ ಮುರಳಿಯಲ್ಲಿ ತಿಳಿಸಿದ್ದಾರೆ. ಇವತ್ತು ನವಯುಗದ ರಚಿತ ಬಾಬ್ದಾದ ತನ್ನ ಅತೀ ಸ್ನೇಹಿ, ತುಂಬಾ ಜನ ಫ್ರೆಂಡ್ಗಳಿದಾರಂತೆ ಬಾಬನ ಹತ್ರ.
ಅದೇ ತುಂಬಾ ಕ್ಲೋಸೆಸ್ಟ್, ಡಿಯರೆಸ್ಟ್, ನಿಯರೆಸ್ಟ್, ಹ್ಯಾಪಿಯೆಸ್ಟ್, ತುಂಬಾ ಕ್ಲೋಸ್. ತುಂಬಾ ಕ್ಲೋಸ್ ಅಂತಂದ್ರೆ ಏನು? ಏನೋ ಒಂದು ವಿಷಯ ಆ ತಕ್ಷಣದಲ್ಲಿ ರಿಪೋರ್ಟ್ ಮಾಡೋದು ಯಾರಿಗೆ? ಫ್ರೆಂಡಿಗೆ. ಹಿಂಗಾಯ್ತ್ರಿ, ಹಿಂಗಿದೆ, ಹೇಗ್ ಮಾಡುದು ಮುಂದೆ ಅಂತ ಬಿಟ್ಟು ಏನ್ ಮಾಡುದು? ಆ ವಿಷಯವನ್ನ ನಾವು ನಮ್ಮ ಜೀವನದಲ್ಲಿ ನಡೆದಿರುವಂತ ಘಟನಾವಳಿಗಳು, ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಸರಿ ಇರ್ಬೋದು, ತಪ್ಪಿರ್ಬೋದು, ಖುಷಿದಿರ್ಬೋದು, ದುಃಖದಿರ್ಬೋದು, ಎಷ್ಟು ತಕ್ಷಣದಲ್ಲಿ ನಾವು ಆ ವಿಷಯವನ್ನ ಭಗವಂತನ ಜೊತೆಗೆ ತಿಳಿಸಿಬಿಟ್ಟು ಅವನಿಗೆ ರಿಪೋರ್ಟ್ ಮಾಡಿ ಅವನನ್ನ ಸ್ನೇಹಿತನ ರೂಪದಲ್ಲಿ ನನ್ನವನನ್ನಾಗಿ ನಾವು ಮಾಡ್ಕೊಳ್ಳೋದು. ಫಸ್ಟ್ ಅವನಿಗೆ ತಿಳಿಸ್ಬೇಕು, ಫ್ರೆಂಡಿಗೆ. ಅತೀ ಸ್ನೇಹಿ, ಸದಾ ಸಹಯೋಗಿ. ನಿಮಗೆ ಪರಮಾತ್ಮನ ಸಹಯೋಗ ಅಲ್ಲ, ನೀವು ಭಗವಂತನಿಗೆ ಸಹಯೋಗಿ ಆಗ್ಬೇಕು. ಬಾಬಾ ನೀನು ಬಾ, ನೀನು ಬಾ, ನೀನು ಬಾ, ನನಗೆ ನೀನು ಬಾ ಅಲ್ಲ, ನಾನು ನಿನಗೋಸ್ಕರ. ಪ್ರತಿ ಸೆಕೆಂಡ್ ಬಾಬಾ ಈ ಮನಸ್ಸನ್ನು ನೀನು ಉಪಯೋಗ ಮಾಡು, ಈ ಸೆಕೆಂಡ್ ಬಾಬಾ ನಿನಗೆ ಕೊಟ್ಟಿದ್ದೆ, ನೀನು ಉಪಯೋಗ ಮಾಡು. ಈಶ್ವರನ ಕಾರ್ಯಕ್ಕೆ ನಾನು ಸಹಯೋಗಿನೇ ಹೊರತು ನನ್ನ ಕಾರ್ಯಕ್ಕೆ ಬಾಬಾ ನೀನು ಸಹಯೋಗವನ್ನ ಕೊಡು ಅಂತ ಅವನ್ನ ಕಾಡೋದು, ಬೀಡೋದು, ಅಳೋದು ಅಲ್ಲ. ನನ್ನ ಜೀವನದ ಸ್ವಲ್ಪ 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 ಸಮಯವನ್ನು ತೆಗೆದು ಹೇಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಸಮಯ ತೆಗೆದು ನಾವು ಮೊಬೈಲ್ ಆಪರೇಟ್ ಮಾಡ್ತೀವಲ್ಲ, ಗೂಗಲ್ ನೋಡ್ತೀವಲ್ಲ, ಯೂಟ್ಯೂಬ್ ನೋಡ್ತೀವಲ್ಲ, ಕ್ಲಾಸ್ಗಳನ್ನು ಕೇಳ್ತೀವಲ್ಲ, ಸೀರಿಯಲ್ ನೋಡ್ತೀವಲ್ಲ, ಹಾಗೆ ದಿನದ ಸ್ವಲ್ಪ 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 ಸಮಯವನ್ನ ಏನ್ ಮಾಡ್ಬೇಕು? ಈಶ್ವರನ ಕಾರ್ಯಕ್ಕೆ ಸಹಯೋಗ, ಪತಿ ಮಕ್ಕಳು ಅಂತ ಬಿಟ್ಟಲ್ಲ, ಸದಾ ಸದಾ ಬಾಬನ ಕಾರ್ಯಕ್ಕೆ ಮೊದಲ ಸಹಯೋಗ, ಸಪೋರ್ಟ್. ಬಾಬಾ ಹೇಳ್ತಾರೆ ನೀನ್ ಸಪೋರ್ಟ್ ಕೊಡು, ಕಾರ್ಯ ನಂದು. ಯಾರಿಗೆ ಎಷ್ಟು ಕೊಡ್ಬೇಕು, ಏನ್ ಮಾಡ್ಬೇಕು ಅದು ನಾನು ನೋಡ್ಕೊಳ್ತೀನಿ, ಯಾವಾಗ ಕೊಡಬೇಕು, ಯಾವ ಸ್ವರೂಪದ ಅದನ್ನೆಲ್ಲ ನಾನು ಕೊಡ್ತೀನಿ. ನೀನು ಕೇವಲ ಒಂದು ಸಾಧನ ಆಗು, ಪಾತ್ರೆ ಆಗು ಅಷ್ಟೇ. ಅತೀ ಸಮೀಪ ಮಕ್ಕಳು ಯಾವ್ದಕ್ಕೋಸ್ಕರ? ಸಹಯೋಗ ಯಾವ್ದಕ್ ಬೇಕು? ಸಮೀಪ ಮಕ್ಕಳು ಯಾವ್ದಕ್ ಆಗ್ಬೇಕು? ಫ್ರೆಂಡ್ ಯಾವ್ದಕ್ ಆಗ್ಬೇಕು? ನವಯುಗ ಸ್ಥಾಪನೆ ಮಾಡ್ಲಿಕ್ಕೆ, ನವಜೀವನ ಸ್ಥಾಪನೆ ಮಾಡ್ಲಿಕ್ಕೆ, ಹೊಸ ವರ್ಷಗೋಸ್ಕರ ಬಾಬಾ ಶುಭಾಶಯವನ್ನ ಕೊಡ್ತಾ ಇದ್ದಾನೆ. ಇಲ್ಲಿವರೆಗೆ ನೀವು ಮಾಡಿದ್ರೆ ಇದಲ್ಲ, ಇನ್ನೂ ಹೊಸ. ಆ ಹೊಸತನ ಹೀಗಿರ್ಬೇಕು. ಬಾಬಾ ಹೇಳ್ತಾರೆ, ಹೊಸ ವರ್ಷದಲ್ಲಿ ಜನ ಒಂದು ದಿನ ಗ್ರೀಟಿಂಗ್ಸ್ ಅನ್ನ ಕೊಡ್ತಾರೆ, ಉಡುಗೊರೆಯನ್ನ ಕೊಡ್ತಾರೆ, ಆಮೇಲೆ ಡ್ಯಾನ್ಸ್ ಮಾಡ್ತಾರೆ, ವಿಶೇಷ ಕಾರ್ಯಕ್ರಮಗಳನ್ನ ಇಟ್ಕೊಳ್ತಾರೆ, ಪಾರ್ಟಿಯನ್ನು ಇಟ್ಕೊಳ್ತಾರೆ. ಆದ್ರೆ ನೀವು ಒಂದು ದಿನಕ್ಕೋಸ್ಕರ ಅಲ್ಲ, ಪೂರ್ತಿ ವರ್ಷದಲ್ಲಿ ಒಂದೊಂದೊಂದೊಂದು ಸೆಕೆಂಡು, ಪ್ರತಿ ಸಂಕಲ್ಪ, ಪ್ರತಿ ಶ್ವಾಸ ಕೂಡ ಹೊಸತನದ, ಸಂಪಾದನೆಯ, ಲಾಭದ, ವಿಜಯದ, ಸಫಲತೆಯ ಅನುಭವ ನಿಮಗೆ ಆಗ್ತಾ ಇರಬೇಕು. ಒಂದೊಂದು ಸೆಕೆಂಡ್, ಒಂದ್ ಸೆಕೆಂಡ್ ಕೂಡ ಮಿಸ್ ಆಗ್ಬಾರ್ದು. ಒಂದು ಸೆಕೆಂಡ್ ಮಿಸ್ ಮಾಡಿದ್ರೆ 21 ಜನ್ಮದ ಭಾಗ್ಯವನ್ನ ಕಳ್ಕೊಂಡ್ರಿ ಅಂತ. ಯಾವಾಗ ಆಗತ್ತೆ? ನೀವು ನೋಡಿ, ನಿಮ್ಮ ಶರೀರಕ್ಕೆ, ಬಟ್ಟೆಗೆ, ಯಾವ್ದಕ್ಕಾದ್ರೂ ಕೂಡ ನೀರನ್ನು ಯಾವಾಗ ಟಚ್ ಮಾಡ್ತಿರೋ ಅದು ಕ್ಲೀನ್ ಮಾಡ್ತಾ ಇರ್ತದೆ. ಬರೀ ನೀರನ್ನಾದ್ರೂ ಟಚ್ ಮಾಡಿ, ಪಾತ್ರೆ ತೊಳಿರಿ, ನೀವು ನೆಲ ಒರೆಸಿ, ಬಟ್ಟೆ ವಾಶ್ ಮಾಡಿ, ಏನೇ ನೀವು ಬಟ್ಟೆ ಅಥವಾ ನೀವು ತರಕಾರಿ ತೊಳಿಬಹುದು ಅಥವಾ ಅಕ್ಕಿ ತೊಳಿಬಹುದು, ನೀರು ಯಾವಾಗ ಸಂಪರ್ಕದಲ್ಲೇ ಬರ್ತದೆ ಅದು ಕ್ಲೀನ್ ಮಾಡ್ತಾ ಇರ್ತದೆ. ಬೇರೆ ಯಾವುದೇ ವಸ್ತುವನ್ನ ಟಚ್ ಮಾಡಿದ್ರು ಕೂಡ ಅದು ಮೆತ್ಕೊಳ್ಳುತ್ತೆ. ಹಾಗೆ ಎಷ್ಟು ನಿರಂತರವಾಗಿ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಇರ್ತೀರಾ. ನೀವು ಅವನಿಗೆ ಹೇಳ್ಬೇಕಂತೇನಿಲ್ಲ, ಬಾಬಾ ಇವ್ರಿಗೆ ಕೊಡು, ಅವ್ರಿಗೆ ಕೊಡು, ಆ ಕೆಲಸ ಕೊಡು, ಈ ಕೆಲಸ ಕೊಡು, ಅದು ಬೇಕಾಗಿಲ್ಲ. ಕೇವಲ ಟಕ್ ಮನಸ್ಸು ಬಾಬಾನ ತೆಗೆದು ಅಷ್ಟೇ. ಅಷ್ಟು ನೀವು ಕೊಡ್ತಾ ಕೊಡ್ತಾ ಹೋದಾಗ ಖಂಡಿತವಾಗ್ಲೂ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ, ಕಾಯಿಲೆ ಗುಣ ಆಗತ್ತೆ, ಲೆಕ್ಕಾಚಾರ ಕ್ಲಿಯರ್ ಆಗ್ತದೆ, ಸಂಪಾದನೆ ಆಗ್ತದೆ. ಅವಾಗ ಹೊಸತನ ಅನುಭವ ಆಗ್ತದೋ ಆಗಲ್ವೋ? ಮಂಚದ ಮೇಲೆ ಮಲ್ಕೊಳ್ತಾ ಇದ್ರಿ, ಹೌದು. ಚಾಪೆ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿದೆ ಅಣ್ಣವ್ರೆ. ಅದ್ರ ಮೇಲೆ ಬೆಡ್ಶೀಟ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿದೆ. ಅದ್ರ ಮೇಲೆ ಗುಲ್ಲಾನ್ ಬೆಡ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿದೆ. ಅದ್ರ ಮೇಲೆ ಪಿಲ್ಲೋ ಹಾಕಿದ್ರೆ ಇನ್ನೂ ಚೆನ್ನಾಗಿದೆ. ಫ್ಯಾನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿದೆ. AC ಹಾಕೊಂಡ್ರೆ ಇನ್ನೂ ಚೆನ್ನಾಗಿ. ಹೌದಾ? ಒಂದೊಂದು ಸಾಧನವನ್ನ ನಿಮ್ಮ ಮನೆಯಲ್ಲಿ ತರ್ತಾ ಹೋದಾಗ ಆ ಸಾಧನದಿಂದ ನಿಮ್ಮ ಶರೀರ ಹೇಳುವಂತ ಸಾಧನಕ್ಕೆ ಸುಖ ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಿರಂತರವಾಗಿ ನಿಮ್ಮ ಮನಸ್ಸನ್ನ ಈಶ್ವರ್ಯ ಕಾರ್ಯಕ್ಕೆ ಕೊಡ್ತಾ ಹೋದಾಗ ನಿಮಗೆ ಹೊಸ 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 ರೀತಿಯ ಅನುಭವಗಳು ಪ್ರತಿ ಸೆಕೆಂಡ್ನಲ್ಲಿ ಅನುಭವ ಆಗ್ಬೇಕು. ಭಗವಂತ ಅದನ್ನ ಅನುಭವ ಮಾಡಿಸ್ಬೇಕು ನಿಮಗೆ. ಅಂದ್ರೆ ಅದು ಆಗ್ಬೇಕು ಅಂತಂದ್ರೆ ಮಕ್ಕಳೇ, ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆದಾಗ 5000 ವರ್ಷದ ವಿಶ್ವದ ಜೊತೆಗೆ ನಿಮ್ಮ ಲೆಕ್ಕಾಚಾರ ಏನಿದೆ ಕ್ಲಿಯರ್ ಆಗ್ಬೇಕು. ಸಾಲ ತೀರ್ಬೇಕು.
ಇವತ್ತು ನಾವು ಸಾಲ ತೀರಿಸುವಂತ ಕೆಲಸ ಕಡಿಮೆ ಮಾಡ್ತಾ ಇದೀವಿ, ಸಾಲ ಮಾಡ್ಕೊಳ್ಳುವಂತ ಕೆಲಸವನ್ನು ಜಾಸ್ತಿ ಮಾಡ್ತಿದೀವಿ. ಅದಕ್ಕಾಗಿ ಏನಾಗುತ್ತೆ, ಭಾರ ಆಗತ್ತೆ, ಅಸಫಲತೆ ಆಗತ್ತೆ. ಆ ದಿನದಲ್ಲಿ, ಆ ವಾರದಲ್ಲಿ, ಆ ತಿಂಗಳಲ್ಲಿ ನಾವು ನೋಡಿಕೊಂಡಾಗ ನಮ್ಮ ಮನೋಸ್ಥಿತಿ ಏನಾಗಿರ್ತದೆ, ಡೌನ್ ಆಗಿರ್ತದೆ. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ನಾವು ಸಂಪಾದನೆ ಮಾಡಿಲ್ಲ. ಒಂದಿನ ಆಫೀಸಿಗೆ ಹೋಗ್ಬೇಡಿ, ಮನೇಲಿ ಕೂತ್ಕೊಳ್ಳಿ, ಏನಾಗತ್ತೆ, ಸಂಪಾದನೆ ಬರೋದು ನಿಂತು ಬಿಡ್ತದೆ, ಖರ್ಚು ಮಾತ್ರ ಇರುತ್ತೆ. ಹಾಗೇನೆ ಕೆಲವೊಂದ್ಸಲ ಆತ್ಮೀಯರೇ, ಶಾರೀರಿಕವಾಗಿ ನಾವು ಯೋಗದಲ್ಲಿ ಕುತ್ಕೊಂಡಿರ್ತೀವಿ, ಆದ್ರೆ ಮನಸ್ಸು ಬಾಬಾ ಜೊತೆಗೆ ಜೋಡಣೆ ಆಗಿರೋದಿಲ್ಲ. ಅದಕ್ಕಾಗಿ ಸಂಪಾದನೆ ಹೇಳೋದು ಆಗೋದಿಲ್ಲ. ಆಫೀಸಿಗೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ, ಟೀ ಕಾಫಿ ಕೊಡ್ಕೊಂಡು ಬಂದ್ರೆ ಯಾರು ಸಂಬಳ ಕೊಡೋದಿಲ್ಲ. ಕೆಲಸ ಮಾಡಿದ್ರೆ ಮಾತ್ರ ಸಂಬಳ ಕೊಡ್ತಾರೆ. ಅದಕ್ಕಾಗಿ ಶರೀರ ಎಲ್ಲಿದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಮನಸ್ಸು ಬಾಬನಿಗೆ ಕೊಟ್ಟಿದ್ದೀರಾ, ಈಶ್ವರನಿಗೆ ಕೊಟ್ಟಿದ್ದೀರಾ. ಇಲ್ಲ ಅಣ್ಣವ್ರೆ, ನಾನು ಸೆಂಟರಿಗೆ ಹೋಗಿದ್ದೆ, ಬ್ರಹ್ಮ ಭೋಜನ ರೆಡಿ ಮಾಡಿದೆ, ಅಕ್ಕೋರ್ ಜೊತೆಗಿದ್ದೆ, ಸರಿ. ಶರೀರ ಅಲ್ಲಿದೆ, ಮನಸ್ಸು ಬಾಬನಲ್ಲಿ ಇಷ್ಟಿತ್ತು, ಅದನ್ನ ಚೆಕ್ ಮಾಡಿ ಅಲ್ಲ, ಮನುಷ್ಯಾತ್ಮರನ್ನ ಖುಷಿ ಪಡಿಸೋದಲ್ಲ. ಇಲ್ಲ ಅಣ್ಣವ್ರೆ, ಯೋಗೇಶ್ ಅಣ್ಣವ್ರು ಬೈತಾರೆ ಅಂತ ಬಿಟ್ಟು ನಾನು ಎಲ್ಲಾ ಪ್ರೋಗ್ರಾಮಿಗೂ ಬರ್ತೇನೆ. ಯೋಗೇಶ್ ಅಣ್ಣ ದಯವಿಟ್ಟು ಖುಷಿ ಪಡಿಸ್ಬೇಡಿ, ಅದು ನಿಮ್ಗೆ ಏನು ಲಾಭನೂ ಇಲ್ಲ. ಲಾಭ ಇರೋದು, ಪ್ರಯೋಜನ ಇರೋದು ಬಾಬನ ಜೊತೆಗೆ. ಯೋಗೇಶ್ ಅಣ್ಣ ಖುಷಿ ಕೊಡ್ಲಿಕ್ಕೆ ನೀವು ಅಟೆಂಡೆನ್ಸ್ ಕೊಡೋದು ಬೇಡ. ಯಾಕಂದ್ರೆ ಮಾರ್ಕ್ಸ್ ಕೊಡೋದು ನಾನಲ್ಲ, ಪರೀಕ್ಷೆ ಮಾಡೋದು ನಾನಲ್ಲ, ಯಾರು, ಬಾಬಾ. ನೀವೆಲ್ಲೇ ಕೂತ್ಕೊಂಡು ನೀವು ಬಾಬನ್ ಜೊತೆಗೆ ಎಷ್ಟು ಜೋಡಣೆ ಆಗಿದ್ದೀರಿ, ಭಗವಂತ ನಿಮ್ಮನ್ನು ಎಷ್ಟು ಉಪಯೋಗ ಮಾಡ್ಕೊಳ್ತಿದ್ದಾರೆ, ಈ ರೀತಿ ಚೆಕ್ ಮಾಡಿ. ಅದಕ್ಕಾಗಿ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಹೊಸ ಯುಗ, ಹೊಸ ಜೀವನ, ಹೊಸ ವರ್ಷ. ನಮ್ಮ ವೈಯಕ್ತಿಕ ಜೀವನದಲ್ಲೂ ನಾವು ನೋಡ್ತೀವಿ, ಪ್ರಪಂಚಕ್ಕೆ ಬಂದಾಗ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ, ಸ್ಕೂಲಿಗೆ ಹೋದಾಗ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ, ಕಾಲೇಜಿಗೆ ಹೋದಾಗ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ, ಮದ್ವೆ ಆದ್ಮೇಲೆ ಹೊಸ ರೀತಿ ಜೀವನ, ಮಕ್ಕಳಾದ್ಮೇಲೆ ಹೊಸ ರೀತಿ ಜೀವನ, ಮೊಮ್ಮಕ್ಕಳಾದ್ಮೇಲೆ ಹೊಸ ರೀತಿ ಜೀವನ, ಅಜ್ಜ ಅಜ್ಜಿದ ಜೀವನ ಅಲ್ವಾ. ಹಾಗೆ ಇಲ್ಲಿ ಆತ್ಮಿಕ ಸಂಪಾದನೆಯಲ್ಲಿ, ಈಶ್ವರೀಯ ಸೇವೆಯಲ್ಲಿ ಹೊಸ ಜೀವನದ ಯುವಕತನ, ಇನ್ನು ಜೋಶ್, ಉಮಂಗ, ಉತ್ಸಾಹ ಬರ್ತಾ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ವರ್ಷದಲ್ಲಿ ಬಾಬನ ಮಿಲನವನ್ನ ಮಾಡ್ಲಿಕ್ಕೆ, ಬಾಬನಿಗೆ ಶುಭಾಶಯವನ್ನ ಕೋರ್ಲಿಕ್ಕೆ ತುಂಬಾ ಜನ ಉಮಂಗ ಉತ್ಸಾಹದಲ್ಲಿ ಬಂದಿದ್ದಾರೆ. ಅವ್ರಿಗೆ ಏನ್ ಇಷ್ಟ ಇದೆ ಅಂತಂದ್ರೆ, ಈ ಸಲ ಏನಾದ್ರು ಒಂದು ಹೊಸತನ ಮಾಡ್ಬೇಕಪ್ಪ, ಸ್ವತಃಕ್ಕಿಂತ ಹೊಸತನ ಮಾಡ್ಬಿಟ್ಟು ಬೇರೆಯವರಿಗೆ ಭಗವಂತನ ಪರಿಚಯವನ್ನು ಕೊಡಬೇಕು, ಭಗವಂತನ ಪ್ರತ್ಯಕ್ಷತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸತ್ತಂತೆ. ಹಾಗಿದ್ರೆ ಹೇಗೆ ಮಾಡಬೇಕು, ಯಾವ್ದ್ರಲ್ಲಿ ನವೀನತೆ ಬರಬೇಕು, ಸ್ವಪರಿವರ್ತನೆಯಲ್ಲಿ ಇರ್ಬೋದು. ಆ ಒಂದು ಸುಂದರವಾದ ಮಾತನ್ನ ಹೇಳಿದ್ದಾರೆ, ಚಾಯಿ ಸೇವಾಕಿ ಸಫಲತಾಮೆ. ಬರೀ ಸೇವೆ ಅಂತ ಹೇಳಲಿಲ್ಲ ಬಾಬಾ, ಕೇವಲ ಸೇವೆಯಲ್ಲ, ನಾವೇನು ಸೇವೆಯನ್ನ ಮಾಡ್ತೀವೋ ಆ ಸೇವೆಯಲ್ಲಿ ಸಫಲತೆ ಬರ್ಬೇಕು. ಸೇವೆ ಎಲ್ಲರೂ ಮಾಡ್ತಾರೆ, ಅಯ್ಯೋ ಅಣ್ಣವ್ರೆ ಇಷ್ಟೆಲ್ಲ ಸೇವೆ ಮಾಡಿದ್ವಿ, ಯಾವ್ದಲ್ಲಿ, ಶಿವರಾತ್ರಿಲಿ ಮಾಡಿದ್ವಿ ಅಣ್ಣವ್ರೆ, 1 ತಿಂಗಳಿಂದ ಪ್ಲಾನ್ ಮಾಡಿ ಎಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಂಪ್ಲೆಕ್ಸ್ ಕೊಟ್ಟು ಎಲ್ಲ ಮಾಡಿದ್ವಿ. ಸರಿ, ಆಮೇಲೆ ಅಣ್ಣವ್ರೆ 1 ವಾರ ಸೆಂಟ್ರಿಗೆ ಬಂದ್ರೆ ಇವತ್ತು ಯಾರು ಇಲ್ಲ, ಹಳೆ ಜನ ಮಾತ್ರ. ಅವಾಗ ಏನಾಗ್ತದೆ, ಬೇಜಾರ ಕೂತ್ಕೊಂಡ್ಬಿಡ್ತೀವಿ. ಇಷ್ಟೆಲ್ಲ ಖರ್ಚು ಮಾಡಿ, ಸಮಯ ಮಾಡಿ, ಎಲ್ಲ ಮಾಡಿದ್ರು ಏನು ಫಲಿತಾಂಶ ಬಂದಿಲ್ಲ. ಹಿಂಗಾಗ್ಬಾರ್ದು. ಏನು ಸೇವೆಯನ್ನ ಮಾಡ್ತಿರೋ ಆ ಸೇವೆಯಲ್ಲಿ ಸಫಲತೆ ಬರ್ಲಿಕ್ಕೆ ಏನು ನವೀನತೆಯನ್ನು ತರಬೇಕು. ಅದು ಯಾವುದೇ ಸೇವೆಯಲ್ಲಿ, ಮನಸ್ಸ ವಾಚ ಕರ್ಮಣ ತನು ಮನ ಧನ, ಯಾವುದೇ ರೀತಿಯ ಸೇವೆ ಇದ್ದು ಕೂಡ ಸೇವೆಯಲ್ಲಿ ಸಫಲತೆ ಬರ್ಲಿಕ್ಕೆ ಏನ್ ಮಾಡ್ಬೇಕು. ಜೊತೆಗೆ ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಈ ರೀತಿ ಪರಿವರ್ತನೆಯನ್ನ ಹೊಸ ವರ್ಷದಲ್ಲಿ ತರಬೇಕಾಗ್ತದೆ. ಇದನ್ನು ಮಾಡಬೇಕು ಅಂತಂದ್ರೆ ಮಕ್ಕಳೇ, ಈ ವರ್ತಮಾನ ಸಮಯದಲ್ಲಿ, ಈ ಪೂರ್ತಿ ವರ್ಷದಲ್ಲಿ ನಾನು ಆತ್ಮದ ಪರಿವರ್ತನೆಯನ್ನು ಮಾಡ್ತೇನೆ, ವಿಶ್ವದ ಪರಿವರ್ತನೆಯನ್ನು ಕೂಡ ಮಾಡ್ತೇನೆ, ಪ್ರತಿಯೊಂದು ವಾತಾವರಣ ವಾಯುಮಂಡಲದ ಪರಿವರ್ತನೆಯನ್ನು ಕೂಡ ಮಾಡ್ತೇನೆ. ಆಫರ್ ಕೂಡ ಇದೆ, ಆದ್ರೆ ಇದನ್ನ ಮಾಡ್ಲಿಕ್ಕೆ ಮಕ್ಕಳು ಧೈರ್ಯ ತೋರಿಸು. ಸಾಧನ ಯಾರು, ಬಾಬಾ ನಮ್ಮ ಮಕ್ಕಳು ತಾನೆ. ಯಾರು ಮಕ್ಕಳು ಈ ಮೇಲಿನ ಬಾಬನ ಸಂಕಲ್ಪಕ್ಕೆ ಸಹಯೋಗವನ್ನ ಕೊಡ್ತಾರೋ, ಆತ್ಮೀಯರೇ ದಯವಿಟ್ಟು ಕೇಳ್ಕೊಳ್ಳಿ, ಅಂಥವರಿಗೆ ಮಾತ್ರ ಭಗವಂತನ 100% ಸಹಯೋಗ ಸಿಗ್ತದೆ. ಬಾಬಾ ಮುರಳಿಯಲ್ಲಿ ಏನ್ ಹೇಳ್ತಿದ್ದಾರೆ, ನಾವೇನ್ ಹೇಳ್ತಿದೀವಿ ಅಂದ್ರೆ ಸ್ಪಷ್ಟವಾಗಿ ಗಮನ ಕೊಡಿ. ಇಲ್ಲೆಲ್ಲೂ ಬಾಬಾ ಸೇವಾ ಕೇಂದ್ರವನ್ನು ಓಪನ್ ಮಾಡ್ಲಿಕ್ಕೆ ಅಂತ ಹೇಳಲಿಲ್ಲ. ಬಾಬಾ ನಮ್ ಬಾಡಿಗೆ ಮನೆ ಇದೆ, ಸ್ವಂತ ಮನೆ ಬೇಕು, ಇದಕ್ಕೆ ಸಹಯೋಗ ಕೊಡು, ಆ ವಿಷಯವನ್ನು ಇಲ್ಲಿ ಹೇಳಲಿಲ್ಲ.
ವೈಯಕ್ತಿಕ ನಮ್ಮ ಕರ್ಮದ ಲೆಕ್ಕಾಚಾರದ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಬಾಬಾ ಸೂಕ್ಷ್ಮವಾಗಿ ಏನ್ ಹೇಳ್ತಿದ್ದಾನೆ, ಪೂರ್ತಿ ವಿಶ್ವದ ಪರಿವರ್ತನೆ ಮಾಡಬೇಕು ನಿರಾಕಾರ ರೂಪದಲ್ಲಿ. ಆತ್ಮೀಯರು ಒಂದು ವಿಷಯ ಹೇಳಿ, ಆತ್ಮದ ಪರಿವರ್ತನೆ ಯಾವ್ದ್ರಲ್ಲಿ ಆಗ್ತದೆ? ಆಕಾರದಲ್ಲೂ ನಿರಾಕಾರದಲ್ಲೂ. ಆತ್ಮನಿಗೆ ಬಿಲ್ಡಿಂಗ್ ಬೇಕಾ? ಊಟ ಬೇಕಾ? ಬಟ್ಟೆ ಬೇಕಾ? ಅಥವಾ ನಿಮ್ಮ ಮನೆಯವರು ಮಕ್ಕಳು ಊಟ ತಿಂಡಿ ಚೆನ್ನಾಗಿದ್ದು ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ? ಅದಕ್ಕೂ ನಿರಾಕಾರ ತಾನೆ. ಸೇವೆಯಲ್ಲಿ ಸಫಲತೆ ಯಾವ್ದಲ್ಲೇ ಬರ್ತದೆ? ಬಿಲ್ಡಿಂಗ್ ದೊಡ್ಡವ್ರು ಇರೋದೆಲ್ಲ ಸಫಲತೆ ಜಾಸ್ತಿ ಅಂತಾನ? ಇಲ್ಲ ತಾನೆ. ಆ ಆತ್ಮನಿಗೆ ಹೋಗ್ಬಿಟ್ಟು ಪರಮಾತ್ಮನ ನಿರಾಕಾರ ಶಕ್ತಿ ತಲುಪದಾಗ್ಲಿ ಅಂತಾನೆ ಸಫಲತೆ ಬರ್ತದೆ. ಬೇರೆಯವರಿಗೆ ಶುಭ ಭಾವನೆ, ಶುಭ ಕಾಮನೆ ಯಾವಾಗ ಸಿಗ್ತದೆ? ಭಗವಂತನ ಶಕ್ತಿ ಅವ್ರಿಗೆ ಹೋಗಿ ತಲುಪದಾಗ್ಲೇನೆ ಅದು ಕಲ್ಯಾಣ ಆಗುತ್ತೆ ಮಕ್ಕಳೇ. ಅದಕ್ಕಾಗಿ ಸ್ಥೂಲವಾದಂತ ಆಸೆ, ಆಕಾಂಕ್ಷೆ, ಇಚ್ಛೆಗಳು, ಸಂಕಲ್ಪವನ್ನ ಬದಿಗೊತ್ತಿ ತಂದೆಯ ಸಮಾನರಾಗುವುದಕ್ಕೋಸ್ಕರ ಭಗವಂತನ ಶಕ್ತಿಯನ್ನ ಡೈರೆಕ್ಟ್ ಆಗಿ ಆಸ್ ಇಟ್ ಈಸ್ ವಿಶ್ವದ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಂದು ಕಣಗಳಿಗೆ ತಲುಪಲಿಕ್ಕೆ ಯಾವ ಆತ್ಮನ, ಯಾವ ಶರೀರದ ಮನುಷ್ಯನ ಅವಶ್ಯಕತೆ ಇದೆಯೋ ಆ ಸಾಧನೆಯನ್ನ ಮಾಡ್ಲಿಕ್ಕೆ ಧೈರ್ಯದಿಂದ ಎಸ್ ಬಾಬಾ ನಾನ್ ರೆಡಿ ಇದ್ದೇನೆ, ಅದು ದೃಢ ಸಂಕಲ್ಪವನ್ನ ತಗೊಳ್ತಾನ. ಇಲ್ಲ ಬಾಬಾ ಪುರ್ಸತ್ತಿಲ್ಲ, ಟೈಮ್ ಇಲ್ಲದ, ಹಾಗಿದೆ ಹೀಗಿದೆ ಅಂತ ಯಾರು ನೆಪ ಹೇಳ್ತಾ ಇರ್ತಾರೋ ಅವರಲ್ಲೇ ಇರ್ತಾರೆ. ಓಕೆನಾ? ಅದಕ್ಕಾಗಿ ಎಲ್ಲೇ ಇರಿ, ಹೇಗೆ ಇರಿ, ಆದರೆ ಸಮಯದ ಅನುಸಾರ ನಾನು ಏನು ಹೇಳ್ತೇನೋ ಅದಕ್ಕೆ ತಕ್ಕ ಹಾಗೆ ಮನಸ್ಸನ್ನ ಯಾರು ಸಮರ್ಪಣೆ ಮಾಡ್ತಾರೋ, ಮನಮನಾಭವ ಸ್ಥಿತಿಯಲ್ಲಿ ಇರ್ತಾರೋ ಅಂತಹ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಒಂದು ಸಂಕಲ್ಪದ ಹಿಂದೆ ಪದುಮಾಗುಣದಷ್ಟು ಸಹಾಯವನ್ನ ಮಾಡ್ತೀನಿ. ಪದುಮ ಅಂತಂದ್ರೇನು? ಒಂದರ ಎದುರುಗಳು 15 0 ಹಾಕ್ಬೇಕು. ಅಂದ್ರೆ ನೀವು ಆ 1 ಸೆಕೆಂಡ್ ಮನಸ್ಸನ್ನ ಕೊಟ್ಟಾಗ ಆ ಮನಸ್ಸಿನಿಂದ ಬಾಬಾ ವಿಶ್ವದ ಎಲ್ಲರಿಗೂ ಪರಮಾತ್ಮನ ಶಕ್ತಿಯನ್ನು ಹೋಗಿ ತಲುಪಿಸ್ತಾರೆ. ಆ ಜವಾಬ್ದಾರಿ ಭಗವಂತ. ಆವಾಗ ಒಂದು ಸಂಕಲ್ಪದಲ್ಲಿ, ಒಂದು ಕರ್ಮದಲ್ಲಿ ನಿಮಗೆ ಪದಮಾಗುಣದಷ್ಟು ಏನಾಗ್ತದೆ? ಸಹಯೋಗಗಳು ಸಿಗ್ತದೆ. ಮಕ್ಕಳೇ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. 5000 ವರ್ಷದಲ್ಲಿ ನೀವು ಒಳ್ಳೆ ಜೀವನವನ್ನ ನಡೆಸಬೇಕು ಅಂತಂದ್ರೆ ಈ ಜೀವನನೇ ಅದಕ್ಕೆ ಫೌಂಡೇಶನ್. ಭಲೆ ಭವಿಷ್ಯದಲ್ಲಿ ಒಂದೇ ಜನ್ಮದಲ್ಲಿ ನೀವು ಮಹಾರಾಜರಾಗಿರಬಹುದು, ಆದರೆ 21 ಜನ್ಮನೂ ಕೂಡ ನೀವೆಲ್ಲಿರ್ತೀರಿ? ರಾಜ ಮನೆತನದಲ್ಲಿ, ರಾಜನ ಜೊತೆಯಲ್ಲಿ, ರಾಜನ ಅರಮನೆಯಲ್ಲಿ ತುಂಬಾ ಸುಖದಿಂದ ಮಾನಸಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ಸ್ವಲ್ಪ ಕಿವಿ ಓಪನ್ ಮಾಡಿ ಕೇಳ್ಕೊಳ್ಳಿ. 21 ಜನ್ಮಕ್ಕೆ ನೀವು ಆರೋಗ್ಯವಾಗಿ, ನೆಮ್ಮದಿಯಿಂದ, ಮಾನಸಿಕವಾಗಿ ಇರಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ, ಅಂದ್ರೆ 21 ಜನ್ಮ 33 ಕೋಟಿ ಜನನು ಖುಷಿಯಾಗಿರ್ತದೆ, ಆಮೇಲೆ ನಿಂತಷ್ಟೇ ಇರಬೇಕು ಅಂತಂದ್ರೆ ಅವರಿಗೆಲ್ಲರಿಗೂ ಪೇಮೆಂಟ್ ಇವತ್ತು ಮಾಡಬೇಕು, ಈ ಜನ್ಮದಲ್ಲಿ ಮಾಡಬೇಕು. ಈ ಜನ್ಮದಲ್ಲಿ ನೀವು ಏನು ಭಗವಂತನ ಶಕ್ತಿನ ಅವರಿಗೆಲ್ಲರಿಗೂ ತಲುಪಿಸಿರ್ತೀರೋ ಅದರ ಪರಿಣಾಮ ಅಲ್ಲಿ ನಿಮ್ಗೆ ರಿಟರ್ನ್ ಸಿಗ್ತದೆ. ನಿಮಗೆ 31 ಡಿಸೆಂಬರ್ 2024ಕ್ಕೆ ಬೆಂಗಳೂರಿಂದ ಮೌಂಟ್ ಅಬುಗೆ ಹೋಗ್ಲಿಕ್ಕೆ ಸೀಟ್ ಸಿಗಬೇಕು ಅಂತಂದ್ರೆ 4 ತಿಂಗಳ ಮೊದಲು ರಿಸರ್ವೇಶನ್ ಮಾಡಿಡ್ಬೇಕು ಅಲ್ವಾ? ಆವಾಗ ಆ ದಿನ ಹೋದಾಗ ನಿಮ್ಗಲ್ಲಿ ಏನ್ ಸಿಗ್ತದೆ? ರೆಡಿ ಸೀಟ್ ಸಿಗ್ತದೆ. ಆವಾಗ ನೀವು ಓಡೋಗ್ಬೇಕು, ಹಿಡ್ಕೊಳ್ಬೇಕು ಅಂತ ಬಿಟ್ಟು ಏನಿಲ್ಲ, ಮೊದ್ಲು ಹೋಗಿ ಮಾಡಿರ್ಬೇಕಲ್ಲಿ ರಿಸರ್ವೇಶನ್. ಹಾಗೇನೆ ಪೂರ್ತಿ 5000 ವರ್ಷದಲ್ಲಿ ಮಕ್ಕಳೇ ನೀವು ನೆಮ್ಮದಿಯಿಂದ ಇರಬೇಕು, ಈ ಜನ್ಮ ಸಹಿತವಾಗಿರಬೇಕು ಅಂತಂದ್ರೆ ಈ ಜನ್ಮದಲ್ಲಿ ಭಗವಂತನಿಂದ ಶಕ್ತಿಯನ್ನ ಪಡ್ಕೊಂಡು ವಿಶ್ವಕ್ಕೆ ಕೊಡುವಂತ ಕಾರ್ಯವನ್ನ, ಕೆಲಸವನ್ನ ಸೀರಿಯಸ್ ಆಗಿ ಮನಸ್ಸಿನಿಂದ, ನೆಮ್ಮದಿಯಿಂದ, ಪ್ರಾಂಪ್ಟ್ ಆಗಿ, ಪ್ರಾಮಾಣಿಕತೆಯಿಂದ ಪಕ್ಕ ಮಾಡ್ಲೇಬೇಕು. ನಾಟಕೀಯವಾಗಿ, ಡ್ರಾಮಾದನುಸಾರ ಅಲ್ಲ, ಬೇರೆಯವರಿಗೆ ತೋರಿಸ್ಲಿಕ್ಕಲ್ಲ. ಬಾಬಾ ಹೇಗೆ ಇಷ್ಟಪಡ್ತಾರೆ ಆರತಿ ಮಾಡಿದಾಗ ಮಾತ್ರ ನೀವು 84 ಜನ್ಮನೂ ಕೂಡ ಖುಷಿಯಾಗಿರ್ಬೋದು. ಸತ್ಯುಗದಲ್ಲಿ ನೀವು ಕೊಡ್ತೀವಿ ಅಂತಂದ್ರೆ ನಿಮ್ಮ ಹತ್ರ ಕೊಡ್ಲಿಕ್ಕೆ ಏನು ಇರೋದಿಲ್ಲ ಅಲ್ಲಿ, ಯಾಕಂದ್ರೆ ಅಲ್ಲಿ ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗೋದು. ಸಂಗಮ ಯುಗದಲ್ಲಿ ಮಾಡಿದ್ದು ಆಗಿದಿರ್ತದೆ, ಎಲ್ಲ ಮಾಡಿದ್ದು ಬಾಬಾ ಪೇಮೆಂಟು ಕೂಡ ಮಾಡಿದಿರ್ತದೆ. ಅಲ್ಲೇನು ಸುಮ್ನೆ ಹೋಗಿ ಇರೋದಷ್ಟೇನೆ. ಅರ್ಥ ಆಯ್ತಾ? 4 ತಿಂಗಳ ಮೊದಲು ರಿಸರ್ವೇಶನ್ ಮಾಡಿದ್ರಿ, ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋದ್ರಿ, ಆವಾಗ ನೀವು ಸೀಟ್ ಚೇಂಜ್ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ, ಬೇರೆ ಸೀಟ್ ಬೇಕು ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಟ್ರೈನ್ ಏನಾಗಿದೆ, ಬುಕ್ಡ್. ನೀವು ಚೇಂಜ್ ಮಾಡ್ಲಿಕ್ಕೆ ಕೋಚ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ್ದು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅಷ್ಟೇ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಯೋಗದ ವಿಶೇಷತೆ ಏನು ಅಂತಂದ್ರೆ
ಧೈರ್ಯದಿಂದ ಬಾಬಾ ಹೇಳ್ತಾರೆ, ಧೈರ್ಯದಿಂದ ಯಾರು ಧೈರ್ಯ ಇಡ್ತಾರೋ, ಸುಮ್ಮನೆ ಧೈರ್ಯ ಇದ್ರೆ ಆಗೋದಿಲ್ಲ, ಅದಕ್ಕೆ ಸರಿ ಸಮಾನವಾದ ಸೇವೆನೂ ಕೂಡ ಮಾಡಬೇಕು. ಮಾಡಿದವರು ಹಾರುವಂತ ಯುಗ ಅಂತ. ಯಾವ ಯುಗ? ಡ್ಯಾನ್ಸ್ ಮಾಡೋ ಯುಗ ಅಲ್ಲ, ಓಡುವ ಯುಗ ಅಲ್ಲ, ನಡೆಯುವ ಯುಗ ಅಲ್ಲ, ಏಣಿ ಹತ್ತೋ ಯುಗ ಅಲ್ಲ. ಏನಂತೆ? ಆಡ್ತಾ ಆಡ್ತಾರೆ. ಹಾರುವ ಯುಗ ಅಂತಂದ್ರೆ ಅಣ್ಣವ್ರೆ ಸಿಂಪಲ್. ಯಾವಾಗ್ಲೂ ಹೋಗ್ಬೇಕಾದವ್ರು ಹೆಲಿಕಾಪ್ಟರ್ಲ್ಲೇ ಹೋಗ್ತಾರಂತೆ, ವಿಮಾನದಲ್ಲೇ ಹೋಗ್ತಾರಂತೆ, ರೋಡಲ್ಲೂ ಹೋಗೋದಿಲ್ಲ, ಬೋಟಲ್ಲೂ ಹೋಗೋದಿಲ್ಲ, ಟ್ರೈನಲ್ಲೂ ಹೋಗೋದಿಲ್ಲ. ಯಾವ್ದ್ರಲ್ಲಿ ಹೋಗ್ತಾರೆ? ಹಾಡ್ತಾರೆ. ಇಲಾನ್ ಮಸ್ಕ್ ಅಂತ ಬಿಟ್ಟು ಒಬ್ಬರು ವಿಶ್ವದಲ್ಲಿ ಆಗರ್ಭ ಶ್ರೀಮಂತರಿದ್ದಾರೆ. ಅವ್ರದ್ದು ಇಂಡಿಪೆಂಡೆಂಟ್ ಆಗಿ ಫ್ಲೈಟ್ ಇದೆ, ಇಂಡಿಪೆಂಡೆಂಟ್ ಆಗಿ ಹೆಲಿಕಾಪ್ಟರ್ಗಳಿದ್ದಾವೆ. ಏನ ಅವ್ರು ಏರ್ಪೋರ್ಟ್ ಅಲ್ಲೆಲ್ಲ ಒಬ್ರೆ, ಫುಲ್ ಫ್ಲೈಟ್ ಅಲ್ಲಿ ಒಬ್ರೆ. ಏನ ಆ ಫ್ಲೈಟ್ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಗಳು ಇರ್ತಾವಂತೆ, ಯಾಕಂದ್ರೆ ಅಷ್ಟು ಶ್ರೀಮಂತಿಕೆ ಇದೆ ಅವರಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವರು ಪ್ರತಿಯೊಂದು ಕರ್ಮದಲ್ಲಿ ಯಾವಾಗಲೂ ಕೂಡ ಖುಷಿಯಿಂದ, ಆನಂದದಿಂದ, ನೆಮ್ಮದಿಯಿಂದ, ಸಫಲತೆಯಿಂದ ಹಾಡ್ತಾ ಇರ್ತಾರೆ. ಯಾವಾಗ? ವಿಶೇಷವಾಗಿ ಈ ಯುಗದಲ್ಲಿ. ಕೆಲವೊಂದ್ಸಲ ಹಾರೋದು, ಕೆಲವೊಂದ್ಸಲ ಇಳಿಯೋದು ಅಲ್ಲ, ಸದಾ ಹಾಡ್ತಾ ಇರ್ತಾರಂತೆ. ಬಾಬಾ ಹೇಳ್ತಾರೆ ವರದಾನ ಯುಗ. ಯಾವ ಯುಗ? ವರದಾನ ಯುಗ. ಹೌದಾ ಬಾಬಾ, ನಮ್ಗೆ ಪ್ರತಿದಿನ ವರದಾನ ಕೊಡ್ತಾ ಇರ್ತೀರಲ್ವಾ ನೀವು? ಅಲ್ಲ, ನೀನು ಬಾಬನಿಂದ ವರದಾನವನ್ನ ತೆಗೆದುಕೊಳ್ಳುವುದಲ್ಲ, ನೀವು ಭಗವಂತನ ಮೂಲಕ ನನ್ನ ಮಕ್ಕಳಿಗೆ, ಭಕ್ತರಿಗೆ ವರದಾನ ಕೊಡುವಂತ ಬ್ರಾಹ್ಮಣರಾಗ್ಬೇಕು, ಭಕ್ತರಲ್ಲ. ನನಗೆ ವರದಾನ ಬಾಬಾ ಕೊಡ್ತಿದ್ದಾರೆ, ಇವತ್ತಿನ ವರದಾನ ಚೆನ್ನಾಗಿತ್ತು, ನನಗೆ ಬೇಕಾದಂಗಿತ್ತು ಅಲ್ಲ. ಬ್ರಾಹ್ಮಣನಾದವನು ದೇವಸ್ಥಾನದಲ್ಲಿ ಮತ್ತು ಭಕ್ತರ ಮನೆಗೆ ಹೋಗಿ ತನಗೋಸ್ಕರ ಪೂಜೆಯನ್ನ, ಸಂಕಲ್ಪವನ್ನ ಮಾಡೋದಿಲ್ಲ. ಯಾರು ಭಕ್ತರು ಬರ್ತಾರೋ ಅವರಿಗೋಸ್ಕರ ಮಾಡ್ತಾರೆ. ಅದಕ್ಕಾಗಿ ಆತ್ಮೀಯರೇ, ಭಗವಂತನನ್ನ ಬೇಡುವಂತ ಆತ್ಮರಿಗೆ ವರದಾನ ಕೊಡುವಂತಹ ಯುಗ ಪುರುಷೋತ್ತಮ ಯುಗ. ಆತ್ಮ ಶ್ರೇಷ್ಠವಾಗುವಂತ ಯುಗ, ಉತ್ತಮ ಆಗುವಂತ ಯುಗ. ಬೇರೆ ಎಲ್ಲದಲ್ಲೂ ಆತ್ಮ ಕೆಳಗಡೆಗೆ ಹೋಗ್ತಾ ಹೋಗ್ತದೆ, ಕನಿಷ್ಠವಾಗ್ತಾ ಹೋಗುತ್ತೆ. ಅದು ಯುಗದಲ್ಲಿ ಪುರುಷೋತ್ತಮವಾಗ್ತದೆ. ಜೊತೆಗೆ ಡೈರೆಕ್ಟ್ ಆಗಿ ವಿಧಿವಿಧಾನ ಶಕ್ತಿಯನ್ನು ಕೊಡುವಂತ ಭಗವಂತನ ಮೂಲಕ ಎಲ್ಲ ಆಸ್ತಿಯನ್ನು ಪಡ್ಕೊಳ್ಳುವಂತ ಯುಗ. ಅಲ್ಲಿ ಇರೋ ಆಸ್ತಿಯನ್ನು ಅನುಭವಿಸ್ತೀವಿ ಅಷ್ಟೇ, ಬಿಟ್ಟು ಅಲ್ಲಿ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಮತ್ತೆ ದಿನದಿಂದ ದಿನಕ್ಕೆ ಏನಾಗ್ತದೆ? ಆಸ್ತಿ ಕಡಿಮೆ ಆಗ್ತಾ ನೋಡಿ. ನಾವು ಹಾಕೊಂಡಿರುವಂತ ಬಟ್ಟೆ ದಿನದಿಂದ ದಿನಕ್ಕೆ ಕಲರ್ ಫೇಡ್ ಆಗತ್ತೆ ತಾನೆ. ನಿಮಗೆ ಮದ್ವೆ ಆದಾಗ ಬಂಗಾರ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಹೌದು ಚೆನ್ನಾಗಿತ್ತು. ಪತಿ ಮನೆಗೆ ಬಂದ್ಮೇಲೆ ಹೊಸ ಬಂಗಾರ ಕೊಟ್ಟೇ ಇಲ್ಲ, ಬೇಜಾರಾಗುತ್ತಾಗಲ್ವೋ? ಖುಷಿ ಆಗೋದು ಯಾವಾಗ? ಅದೂ ಬೇಕು ಮತ್ತು ಹೆಚ್ಚಿಗೆ ಬಂಗಾರ ಬರ್ತಾ ಇರ್ಬೇಕು, ಅವಾಗ ಖುಷಿ ಆಗತ್ತೆ. ಸಂಗಮ ಯುಗದಲ್ಲಿ ಏನಾಗ್ತಾ ಹೋಗ್ತದೆ? ನೀವು ಯಥಾರ್ಥ ಸೇವೆ ಮಾಡಿದ್ರೆ ಬರ್ತಾ ಇರುತ್ತೆ, ನೀವು ಸೇವೆ ಮಾಡಿಲ್ಲ ಅಂತಂದ್ರೆ ಇರೋದನ್ನೇ ಖಾಲಿ ಆಗ್ತಾ ಇರ್ತದೆ. ಈ ಎಲ್ಲ ವಿಷಯಗಳು ಸಹಜವಾಗಿ ಪ್ರಾಪ್ತಿಯಾಗುವಂತ ಯುಗ ಈ ಯುಗ. ಅದಕ್ಕೋಸ್ಕರ ಈ ಯುಗದ ಮಹತ್ವವನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊ. ಈಗ ಮುಖ್ಯವಾದ ವಿಚಾರ, ಇದೆಲ್ಲ ಯುಗವನ್ನ ಮನಸ್ಸಿನಲ್ಲಿ ಇಟ್ಕೊಂಡಂತ ನೀವು ಒಂದು ದಿನದ 24 ಗಂಟೆಲಿ ಈ ರೀತಿ ಕಾರ್ಯಕ್ಕೆ ಎಷ್ಟು ಸಮಯವನ್ನ ಕೊಡ್ತಾ ಇದ್ದೀರಿ? ಶರೀರಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಪತಿಗೋಸ್ಕರ, ಮನೆಗೋಸ್ಕರ, ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಕೊಡ್ತಾ ಇದ್ದೀರೋ, ಅಥವಾ ಈ ರೀತಿ ಕಾರ್ಯಕ್ಕೆ ಕೊಡ್ತೀರೋ? ಹಾಗಿದ್ರೆ ಈ ರೀತಿ ನೀವು ಕಾರ್ಯವನ್ನ ಮಾಡಬೇಕು ಅಂದ್ರೆ ಸದಾ ನಿಮ್ಮ ಸಂಕಲ್ಪ ಸ್ವಪುರುಷಾರ್ಥ ಅಥವಾ ವಿಶ್ವ ಸೇವೆ ಇದೆರಡು ಇರ್ಬೇಕು. ಒಂದು ಆತ್ಮದ ಪ್ರತಿ, ಸ್ವ ಅಂತ ಶರೀರ ಅಲ್ಲ, ನೆನ್ಪಿಟ್ಕೊಳ್ಳಿ. ಒಂದು ಆತ್ಮದ ಪರಿವರ್ತನೆ, ಇಲ್ಲ ವಿಶ್ವದ ಪ್ರತಿ ಸೇವೆ. ಒಂದೇ ನೀವು ಆತ್ಮ ಅನುಭವ ಮಾಡ್ಬೇಕು, ಇಲ್ಲ ಪೂರ್ತಿ ವಿಶ್ವಕ್ಕೆ ಕೊಡ್ಬೇಕು, ಅಲ್ಲಿ ಭೇದ ಭಾವ ಮಾಡುವಂಗಿಲ್ಲ. ಇದು ಎರಡು ಕಾರ್ಯಕ್ಕೆ ಯಾರು ಭಗವಂತನ ಎದುರುಗಡೆಗೆ ಇವತ್ತು ದೃಢ ಸಂಕಲ್ಪವನ್ನ ಮಾಡ್ತಾರೋ, ಮಾಡೋದ್ರ ಜೊತೆಗೆ ಧೈರ್ಯದಿಂದ ಮುನ್ನೋಗ್ತಾರೋ, ತಮ್ಮ ಮನೆಗಳಿಗೆ ಹೋದ ಮೇಲೆ ಅದನ್ನ ಕಂಟಿನ್ಯೂ ಮಾಡ್ತಾರೋ, ಮನೆಗೆ ಹೋದ್ಮೇಲೆ ಬೇಜಾರು ಮಾಡ್ಕೊಳ್ಬಾರ್ದಂತೆ. ಅಯ್ಯೋ ಬಾಬಾ ಈ ಸಮಸ್ಯೆ ಬಂದ್ಬಿಡ್ತು, ಹಾಗೆ ಬಂದ್ಬಿಡ್ತು, ಇದು ಮರ್ತು ಬಿಟ್ಟೆ, ಹಾಗಾಯ್ತು, ಇದ್ರೆ ಕಾರಣಗಳನ್ನ ಬಾಬಾ ಕೇಳಲಿಕ್ಕೆ ರೆಡಿ ಇಲ್ಲ. ಇವತ್ತೇನು ಕೈ ಎತ್ತಿದಿರೋ, ಸಂಕಲ್ಪವನ್ನ ಮಾಡಿದಿರೋ, ಮನೆಗೆ ಹೋದ ಮೇಲೂ ಕೂಡ ಅದು ಮಾಡ್ಬೇಕು. ಜೊತೆಯಲ್ಲಿ ಭಗವಂತ ನಿಮ್ಮ ಜೊತೆಯಲ್ಲಿ ಇರುವಂತ ಕಾರಣದಿಂದ ಅಸಂಭವನು ಕೂಡ ಸಂಭವ ಆಗ್ಲೇಬೇಕು. ಯಾಕಂದ್ರೆ ಮಾಡುವಂತವ್ರು ಭಗವಂತ ನೀವಲ್ಲ. ಅದಕ್ಕಾಗಿ ಈ ರೀತಿ ನೀವು ಮಾಡಬೇಕು ಅಂತಂದ್ರೆ ನಿಮಗೆ ನಾನು ಅಧಿಕಾರವನ್ನ ಕೊಡ್ತೇನೆ. ಆ ಅಧಿಕಾರ ಭಾವ ನಮ್ಗೆ ಕೊಡಬೇಕು ಅಂತಂದ್ರೆ ಆ ರೀತಿ ನಾವು ಯೋಗ್ಯರು ಆಗಿರ್ಬೇಕಾಗ್ತದೆ. ಹಾಗಿದ್ರೆ ಈ ರೀತಿ ನಾವು ಯೋಗ್ಯರಾಗಲಿಕ್ಕೆ ಏನೇನು ಮಾಡ್ಬೇಕು ನೋಡಿ ಆದ್ಮೇಲೆ, ಏನೇ ಒಂದು ಕೆಲಸವನ್ನ ಮಾಡ್ಬೇಕು ಅದೊಂದು ನಶೆ ಇರ್ಬೇಕಲ್ಲ. ಧೈರ್ಯ ಇದ್ರೆ ಮಾತ್ರ ನಶೆ ಇರ್ತದಂತೆ, ನಶೆ ಇದ್ರೆ ಮಾತ್ರ ಧೈರ್ಯ ಬರ್ತದೆ. ನೋಡಿ, ಬೆಳಿಗ್ಗೆ ನೀವು ತಿಂಡಿನೇ ತಿಂದಿಲ್ಲ, ಕೆಲಸ ಮಾಡ್ತಾ ಕೂತ್ಕೊಳ್ಳಿ, ಏನಾಗ್ತದೆ? ತಲೆ ಸುತ್ತ ಬಿಡ್ತದೆ. ಕೆಲವೊಬ್ರು ಏನ್ ಮಾಡ್ತಾರೆ, ಧೈರ್ಯ ಬೇಕು ಅಂದ್ರೆ ಸ್ವಲ್ಪ ಚಾರ್ಜ್ ಮಾಡ್ಕೊಳ್ತಾರೆ. ಯಾವ್ದ್ರಿಂದ?
ಚಾ ಕಾಫಿ ಡ್ರಿಂಕ್ಸ್ ಇಂದ ಚಾರ್ಜ್ ಮಾಡ್ಕೊಳ್ತಾರೆ ಅಲ್ವಾ, ಶರೀರಕ್ಕೆ ಶಕ್ತಿ ಸಿಗೋದಿಲ್ಲ ಅಂತ. ಹಾಗೆ ನಾನು ಸೇವೆ ಮಾಡ್ಬೇಕು 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 ಹೇಳುವಂತ ಧೈರ್ಯ ಬೇಕು. ಅದೇ ಇಲ್ಲ ಅಯ್ಯೋ ಯಾಕೋ ಅಂತ ಒಂದು ಅಲ್ಬೇಲಾಪನ, ಹುಡುಗಾಟಿಕೆ, ಆಲಸ್ಯತನ ಇದ್ದಿದ್ರೆ ಅಲ್ಲಿ ಸಫಲತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ವಿಶೇಷವಾದಂತ ಸ್ಮೃತಿಯನ್ನ ಇಮರ್ಜ್ ಮಾಡ್ಕೊಳ್ಳಿ. ಎಲ್ಲಾ ಕಡೆಯಿಂದನೂ ಕೂಡ ಬಾಬಾ ಹೇಳ್ತಾರೆ ಎಲ್ಲಾ ಕಡೆಯಿಂದ ಸಫಲತೆ ಸಿಗಬೇಕು. ಎಲ್ಲಾ ಕಡೆಯಿಂದ ಅಂದ್ರೆ ಲೌಕಿಕದಿಂದ, ಅಲೌಕಿಕದಿಂದ, ಪರಿವಾರದಿಂದ, ಸಂಸಾರದಿಂದ, ಸಂಸ್ಕಾರದಿಂದ, ಶಾರೀರಿಕ ಕಾಯಿಲೆಯಿಂದ, ಹಣ ಸಂಪಾದನೆ ಮಾಡೋದ್ರಿಂದ ಇರ್ಬೋದು, ಈಶ್ವರ ಸೇವೆಯಿಂದ ಇರ್ಬೋದು, ಮಾನಸಿಕ ನೆಮ್ಮದಿ, ಎಲ್ಲಾ ಕಡೆಯಿಂದನೂ ಕೂಡ ನಮ್ಗೆ ಸಫಲತೆಯ ಅನುಭವ ಆಗ್ಬೇಕು. ಆ ಸಫಲತೆ ಆಗ್ಬೇಕು ಅಂತ ಬಾಬಾ ಶ್ರೇಷ್ಠ ಬ್ರಾಹ್ಮಣ ಆತ್ಮಾಕ ಅಧಿಕಾರ. ಎಲ್ಲಿವರೆಗೆ ನೀವು ಬ್ರಾಹ್ಮಣರಾಗುವುದಿಲ್ವೋ ಎಲ್ಲಿವರೆಗೆ ನಿಮ್ಮ ಜೀವನವನ್ನು ಬೇರೆಯವರಿಗೋಸ್ಕರ ಈಶ್ವರ್ಯ ಕಾರ್ಯವನ್ನು ಕೊಡ್ಲಿಕ್ಕೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಆತ್ಮೇಲೆ, ಬ್ರಾಹ್ಮಣನಾದವನು ಪರಮಾತ್ಮನ ಕೆಲಸವನ್ನೇ ಮಾಡ್ತಾನೆ, ಅವನಿಗೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಕಾರ್ಪೆಂಟರ್ ಕೆಲಸ ಮಾಡೋದು ಬ್ರಾಹ್ಮಣ ಅಂತ ಹೇಳೋದಿಲ್ಲ, ಓಕೆನಾ. ಕಲ್ ಕೆಲಸ ಮಾಡೋದು ಬ್ರಾಹ್ಮಣ ಅಂತ ಹೇಳೋದು. ಬ್ರಾಹ್ಮಣ ಯಾರು? ಭಗವಂತನ ಶಕ್ತಿಯನ್ನ ಭಕ್ತರಿಗೆ ತಲುಪಿಸುವಂತವನು, ಮನುಷ್ಯರಿಗೆ ತಲುಪಿಸುವಂತವನು. ವಿಶ್ವಕ್ಕೆ ಏನಾದ್ರು ಸಮಸ್ಯೆ ಬಂತು, ದೊಡ್ಡ ಯಜ್ಞವನ್ನ ಮಾಡ್ತಾರೆ. ಯಜ್ಞ ಮಾಡ್ಲಿಕ್ಕೆ ಯಾರು ಬೇಕು? ಬ್ರಾಹ್ಮಣರು ಬೇಕು ತಾನೆ. ಅಂದ್ರೆ ಭಗವಂತನ ಶಕ್ತಿನ ಯಾರಿಗೆ ಅವಶ್ಯಕತೆ ಇದೆಯೋ ಕೊಡಲಿಕ್ಕೆ ನಿಮಿತ್ತ ಬ್ರಾಹ್ಮಣ. ಅದಕ್ಕಾಗಿ ನಿಮ್ಗೆ ಏನು ಸಂಕಲ್ಪ ಇರ್ತದೆ, ಸದಾ ಕಾಲ ವಿಶ್ವ ಪರಿವರ್ತನೆಗೋಸ್ಕರ ಮಾತ್ರ. ಅದಕ್ಕಾಗಿ ಅಂತ ಶ್ರೇಷ್ಠವಾದಂತಹ ಭಾಗ್ಯದ ಗೆರೆಯನ್ನು ನೀವು ಹೇಳ್ಕೊಳ್ಬಹುದು. ಆದ್ರೆ ಆ ಧೈರ್ಯ ಬೇಕು ಅಂತಂದ್ರೆ ಆದ್ಮೇಲೆ ನಿಮ್ಗೊಂದು ನಿಶ್ಚಯ ಬರಬೇಕಾಗ್ತದೆ. ನಿಶ್ಚಯ ಯಾವ್ದು ಆಧಾರದ ಮೇಲೆ ಬರ್ತದೆ? ಬಾಬನ ಮಗು ಆದ್ಮೇಲೆ ನೀವು ಯಾವಾಗ ಬ್ರಾಹ್ಮಣರಾಗ್ತಿರೋ ಸಣ್ಣ 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 ಕೆಲಸಗಳಲ್ಲಿ ಬಾಬಾ ಉಪಯೋಗ ಮಾಡ್ತಾ ಹೋಗ್ತಾರೆ. ನೋಡಿ, ದೇವಸ್ಥಾನದಲ್ಲಿ ಬ್ರಾಹ್ಮಣನಾದಂಥವನು ಡೈರೆಕ್ಟ್ ಆಗಿ ಪೂಜೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಫಸ್ಟಿಗೆ ದೇವಸ್ಥಾನಕ್ಕೆ ಬಂದಾಗ ಅವ್ನು ನೆಲ ಒರೆಸ್ತಾನೆ, ಕಸ ಗುಡಿಸ್ತಾನೆ. ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ದ ಅವನಿಗೆ ಏನ್ ಮಾಡ್ತಾರೆ ಅಂದ್ರೆ ತೀರ್ಥ ಕೊಡ್ಲಿಕ್ಕೆ ಉಳಿಸ್ತಾರೆ. ಆಮೇಲೆ ಪೂಜೆ ಮಾಡ್ಲಿಕ್ಕೆ ಬಿಡ್ತಾರೆ. ಆಮೇಲೆ ಸ್ವಲ್ಪ ಅಭಿಷೇಕ ಮಾಡ್ಲಿಕ್ಕೆ ಬಿಡ್ತಾರೆ. ಆಮೇಲೆ ಶೃಂಗಾರ ಮಾಡ್ಲಿಕ್ಕೆ ಬಿಡ್ತಾರೆ. ಆಮೇಲೆ ಸಣ್ಣ ಸಣ್ಣ ಪೂಜೆಗಳನ್ನ ಮಾಡ್ಲಿಕ್ಕೆ ಬಿಡ್ತಾನೆ. ಮಾಡ್ತಾ 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 ಅನುಭವ ಮಾಡ್ತಾ ಮಾಡ್ತಾ ಹೋದಾಗ ಅವನಿಗೆ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಯಜ್ಞವನ್ನ ಮಾಡ್ಲಿಕ್ಕೆ, ಬೇರೆ ಭಕ್ತರ ಮನೆ ಪೂಜೆ ಮಾಡ್ಲಿಕ್ಕೆ ಕಳಿಸ್ತಾರೆ. ಹಾಗೆ ಆದ್ಮೇಲೆ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಆರಂಭದಲ್ಲಿ ನಾನು ಬಾಬನ ಮಗ ಬಂದಾಗ ನಾವು ಬಾಬಾ ನಮ್ಮಿಂದ ಸ್ಥೂಲ ಸೇವೆನೆ ಮಾಡಿಸಿದ್ವಿ. ನಾವು ಸೇವಾ ಕೇಂದ್ರಕ್ಕೆ ಬಂದಾಗ ಸೆಂಟರ್ ಶಿಫ್ಟ್ ಆಗಿತ್ತು, ಕಾರ್ಪೆಂಟರ್ ಕೆಲಸ ನಡೀತಾ ಇತ್ತು. ಅವಾಗ ಕಾರ್ಪೆಂಟರ್ ಕೆಲಸ ಮಾಡ್ಬೇಕಾದ್ರೆ ನಾವು ಕೈ ಹಿಡಿಯೋದು, ಕಟ್ಟಿಗೆ ಕಟ್ ಮಾಡೋದು, ಅವರಿಗೆ ಏನು ಊಟಕ್ಕೆ ಬಡಿಸೋದು, ಅದೇ ಕೆಲಸ ಸ್ಥೂಲ ಸೇವೆ. ಅಲ್ಲಿ ಟೇಪ್ ರೆಕಾರ್ಡ್ ಹಾಕೋದು, ಹಾಡ್ ಹಾಕೋದು. ನಿಧಾನ ಚಿತ್ರ ಪ್ರದರ್ಶನಿ ಸ್ಟಾರ್ಟ್ ಆಯ್ತು. ಚಿತ್ರ ಪ್ರದರ್ಶನಿಲಿ ಹೋಗ್ಬಿಟ್ಟು ಏನು ಫೋಟೋಗಳನ್ನ ಕಟ್ಟೋದು, ಕ್ಯಾಲೆಂಡರ್ಗಳನ್ನ ಕಟ್ಟೋದು, ಅವ್ರಿಗೆ ಜ್ಯೂಸ್ ಎಲ್ಲ ಒಯ್ದು ಕೊಡೋದು. ಆಮೇಲೆ ಒಂದ್ 4-5 ಸಲ ಬೇರೆ ಎಕ್ಸ್ಪ್ಲನೇಷನ್ ಮಾಡಿದ್ದನ್ನು ನೋಡ್ಬಿಟ್ಟು ನಿಧಾನಕ್ಕೆ ನಾವು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಬಾಬಾ ಪರ್ಮಿಷನ್ ಅನ್ನ ಕೊಟ್ಟು, ಅದಾದ್ಮೇಲೆ ಸೇವಾ ಕೇಂದ್ರದಲ್ಲಿ ಯೋಗ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದಾದ್ಮೇಲೆ ಮುಳ್ಳಿ ನುಡ್ಸ್ಲಿಕ್ಕೆ ಅವಕಾಶ ಸಿಕ್ತು. ಇಷ್ಟು ಧೈರ್ಯ ಕಾನ್ಫಿಡೆನ್ಸ್ ನಿಮಿತ್ತ ಟೀಚರಿಗೆ ಬಂದ್ಮೇಲೆ ಬೇರೆ ಸೇವಾ ಕೇಂದ್ರ ಅಂದ್ರೆ ಅವ್ರದ್ದೇ ಬೇರೆ ಸಬ್ಸಿಡರಿ ಸೆಂಟರ್ಗಳಿಗೆ ಕ್ಲಾಸ್ ಮಾಡ್ಲಿಕ್ಕೆ ಹೋಗು ಅಂತ ಕಳ್ಸಿಕೊಟ್ರು. ಆ ಸಮಯದಲ್ಲಿ ಸೆಂಟ್ರಿಗೆ ಯಾರಾದ್ರೂ ಬಂದಿದ್ರೆ ನೀವು ಕೋರ್ಸ್ ಕೊಡಿ ಅಂತ ಕಳಿಸಿದ್ರು. ಹೀಗೆ ಒಂದೊಂದು ನಂಬಿಕೆ ವಿಶ್ವಾಸ ಬರ್ತಾ ಹೋದಾಗ ಬಾಬಾ ಹಿಂದ್ಗಡೆಗೆ ಉಳಿದು ಬಿಟ್ಟು ಏನ್ ಮಾಡಿದ್ರು, ನಮ್ಮನ್ನ ಮುಂದುವರಿಸ್ತಾ ಹೋದ್ರು. ಆಮೇಲೆ ನಮ್ಮ ಸೇವಾ ಕೇಂದ್ರ ಬಿಟ್ಟು ಬೇರೆ ಸೇವಾ ಕೇಂದ್ರಗಳಿಗೂ ಕಳ್ಸಿಕೊಟ್ರು ಬಾಬಾ. ಆಮೇಲೆ ಬಟ್ಟೆ ಮಾಡ್ಲಿಕ್ಕೆ ಕಳ್ಸಿಕೊಟ್ರು. ಆಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ಕಳ್ಸಿಕೊಟ್ರು. ಆಮೇಲೆ ಆನ್ಲೈನ್ ಅಲ್ಲಿ ಮಾಡಿದ್ರು. ಹೀಗೆ ಮಾಡ್ತಾ 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 ಮುಂದಿನ ಹಂತವನ್ನ ಬಾಬಾ ಏನ್ ಮಾಡ್ತಾ ಹೋದ್ರು. ಹೀಗೆ ಬ್ರಾಹ್ಮಣನಾದವರು ಸೇವೆಗೆ ನಿಮಿತ್ತವಾದಾಗ ಅವರಲ್ಲಿ ಆ ವಿಶೇಷತೆಯನ್ನು ತುಂಬಿಸ್ತಾ ಆದ್ಮೇಲೆ ಮುಂದೆ ಕರ್ಕೊಂಡು ಹೋಗ್ತಾರೆ. ಒಂದು ವಿಷಯ ನಿಮಗೆ ಗಮನದಲ್ಲಿರ್ಲಿ, ಭಗವಂತನ ಯೋಚನೆಯಂತೆ ವಿಶ್ವಕ್ಕೆ ನಾನು ಸಂಯೋಗ ಮಾಡಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ದರೆ, ಆ ದೃಢತ ಇದ್ದರೆ, ನಿಶ್ಚಯ ಇದ್ದರೆ ಮಾತ್ರ ನಿಮಗೆ ಬಾಬಾ ಇದನ್ನು ಉಪಯೋಗ ಮಾಡ್ಕೊಳ್ತಾರೆ. ಹೊರತು ನಾನು ಚೆನ್ನಾಗಿದ್ರೆ ಸಾಕು, ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು, ನಮ್ಮ ಪರಿವಾರ ಚೆನ್ನಾಗಿದ್ರೆ ಸಾಕು, ನಮ್ಮ ಸೆಂಟರ್ ಚೆನ್ನಾಗಿದ್ರೆ ಸಾಕು ಅಂತಂದ್ರೆ ಈ ಫಲಿತಾಂಶ ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಬಾಬಾ ವಿಷಯವನ್ನ ಹೇಳ್ತಾರೆ, ಮಗು ವಿಶ್ವದ ಬಗ್ಗೆ ನೀನು ಗಮನವನ್ನ ಕೊಟ್ಟಾಗ ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಪರಿವಾರ, ನಿನ್ನ ಸಂಸಾರ, ನಿನ್ನ 84 ಜನ್ಮದ ಎಲ್ಲಾ ಲೆಕ್ಕಾಚಾರವನ್ನು ನಾನು ನೋಡ್ಕೊಳ್ತೇನೆ, ನೀನು ಅದ್ರ ಚಿಂತೆ ಮಾಡಬೇಡ. ಇದು ಬಾಬನ ಗ್ಯಾರಂಟಿ. ಬೇರೆ ಯಾರ್ದಾರ ಗ್ಯಾರಂಟಿ ಬೇಕಾ ನಿಮ್ಗೆ? ಇನ್ಶೂರೆನ್ಸ್ ನೋಡ್ದು ಬೇಕಾ? ಯಾರ್ದು ಬೇಕು?
ಕೇವಲ ನಿನ್ನ ವಿಶ್ವ ಕಲ್ಯಾಣಕ್ಕೋಸ್ಕರ ನೀನು ನಿಮಿತ್ತನಾಗು, ಉಳಿದಿರೋ ನಿನ್ನ ಎಲ್ಲ ಜವಾಬ್ದಾರಿಯನ್ನ ನಾನ್ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಬರೀ ನಾನು ನನ್ನದು ಅಂತ ನೀನು ಮಾಡ್ತಾ ಹೋದ್ರೆ ನೀನು ಮಾಡಿರುವುದು ಕರ್ಮದ ಫಲ ನಿನಗೆ ಕೊಡ್ತೇನೆ ನಾನು, ಅದರಲ್ಲಿ ಡೌಟ್ ಇಲ್ಲ. ಭಕ್ತಿಗೂ ನಾನು ಕೊಡ್ತೇನೆ, ಭಾವನೆಯ ಫಲವನ್ನು ನಾನು ಕೊಡ್ತೇನೆ. ಹಾಗೆ ನೀನು ಮಾಡಿರುವುದು ಕರ್ಮದ ಫಲ ನಿನಗೆ ಸಿಗ್ತದೆ, ಆದರೆ ಅದು ಬೇಹದ್ದಿನಲ್ಲಿ ಇರೋದಿಲ್ಲ, ವಿಶಾಲ ಇರೋದಿಲ್ಲ, ಸದಾ ಸಫಲತೆಯನ್ನ ಕೊಡೋದಿಲ್ಲ. ಇದು ಗೊತ್ತಿರಲಿ. ಅದಕ್ಕಾಗಿ ಭಗವಂತನ ಎದುರುಗಡೆಗೆ ಹೋದಾಗ ನಿಮ್ಮ ಪ್ರಶ್ನೆಗಳು ಏನಿರ್ತವೆ, ಏನು ಚರ್ಚೆ ನಡೆಯುತ್ತೆ, ವಿಶ್ವದ ಸೇವೆಗೋಸ್ಕರ ಮಾತಾಡ್ತಿರ್ತಿರೋ ಅಥವಾ ನಿಮ್ಮ ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡ್ತಿರೋ ಅಥವಾ ಶರೀರದ ಬಗ್ಗೆ ಮಾತಾಡ್ತಿರೋ ಆದ್ಮೇಲೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ. ಸದಾ ವಿಜಯಿಗಳಾಗ್ಬೇಕು, ಪುರುಷಾರ್ಥ ಸಹಜವಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದಾತಾಪ ಸದಾ ಕಾಲ ಕೊಡಬೇಕು ಕೊಡಬೇಕು ಕೊಡಬೇಕು. ಆ ಧೈರ್ಯವನ್ನ ಇಟ್ಕೊಳ್ಳಿ. ಯಾರ ಮೇಲೆ ವಿಶ್ವಾಸ? ಬಾಬಾನ ಮೇಲೆ. ಕೆಲವೊಂದ್ಸಲ ಪ್ರಶ್ನೆ ಬರ್ತದೆ, ಅಣ್ಣವ್ರೆ ಏನು ಮನೇಲಿ ಕೂತ್ಕೊಂಡು 4 ಜನರಿಗೆ ಅಡಿಗೆ ಮಾಡ್ಕೊಂಡು 4 ಗೋಡೆ ಮಧ್ಯೆ ಇರೋರು ನಾವು ವಿಶ್ವ ಕಲ್ಯಾಣಕಾರಿ ಆಗ್ಲಿ ಸಾಧ್ಯನಾ? ಕ್ವಶನ್ ಮಾರ್ಕ್ ಬರ್ತದೆ. ನಾವ್ ಹೇಳ್ತಾನೆ, ಜಾನಕಿ ದಾದಿಯವರು 3ನೇ ಕ್ಲಾಸ್ ಓದಿದ್ರು, ಮದುವೆ ಆಗಿದ್ರು, ಅವ್ರಿಗೇನು ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ. ಅವ್ರ ಹಾಗೆ ಸಂಕಲ್ಪ ಮಾಡಿದಿದ್ರೆ ವಿಶ್ವ ಕಲ್ಯಾಣಕಾರಿ ಆಗ್ತಿದ್ರ? ನಿಮ್ಮ ಹಾಗೇನೆ ನನ್ನ ಹತ್ರ ಆಗತ್ತಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರು. ಇಲ್ಲ ತಾನೆ? ಇವತ್ತು ನಿಮ್ಮ ಹತ್ರ ಶಿಕ್ಷಣ ಇದೆ, ಅನುಭವ ಇದೆ. ಅವರೆಲ್ಲ ಅವಾಗ ಚಿಕ್ಕ 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 ಮಕ್ಕಳಾಗ್ಬಿಟ್ಟು ಬಂದವರು, 15 ವರ್ಷ 20 ವರ್ಷ. ಯಾವ ಧೈರ್ಯದಲ್ಲಿ ಬಂದರವರು? ನಮ್ಮ ಬಾಬಾ 60 ವರ್ಷ ವಯಸ್ಸಾಗಿದೆ, ಒಂದು ಕ್ಷಣ ಯೋಚನೆ ಮಾಡಿದ್ರೆ ಎಲ್ಲ ಹಣವನ್ನ ಕೊಟ್ಬಿಟ್ರು. ಅಯ್ಯೋ ವಯಸ್ಸಾಗ್ಬಿಟ್ಟಿದ್ರೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ವಯಸ್ಸಾದ್ಮೇಲೆ ಏನ್ ಮಾಡುದು, ಕಾಯಿಲೆ ಬಂದ್ರೆ ಏನ್ ಮಾಡುದು, ಅವ್ರು ಯೋಚನೆ ಮಾಡಿದ್ರ? ಇಲ್ಲ ತಾನೆ? ಏಕ್ ಬಲ್ ಏಕ್ ಭರೋಸಾ. ಅದಕ್ಕಾಗಿ ಎಲ್ಲವನ್ನ ಬಿಟ್ಬಿಟ್ಟು ಬನ್ನಿ ಅಂತ ಬಾಬಾ ಹೇಳಲ್ಲ. ಅಲ್ಲಿ ಸಂಸಾರದಲ್ಲಿರಿ, ಲೌಕಿಕದಲ್ಲಿರಿ, ಅದರ ಸಮಯವನ್ನ ಮಾತ್ರ ಭಗವಂತನಿಗೆ ಕೊಡಿ. ಅದಕ್ಕಾಗಿ ಆ ನಶೆ ಇರಬೇಕು. ಆ ನಶೆ ಎಲ್ಲಿಂದ ಬರುತ್ತೆ ಗೊತ್ತಾ? ನೀವು ಸಣ್ಣ ಸಣ್ಣ ಕೆಲಸವನ್ನ ಮಾಡ್ತಾ ಹೋಗಿ ನಮ್ಗೆಲ್ಲ ನಶೆ ಯಾಕೆ ಬರುತ್ತೆ ಗೊತ್ತಾ? ನಮ್ಮ ಎದುರುಗಡೆಗೆ ಎಷ್ಟೊಂದು ಆತ್ಮಗಳು ಬರ್ತಾರೆ, ಅವ್ರ ಕಷ್ಟಗಳನ್ನು ಹೇಳ್ತಾರೆ. ನಾವು ಬಾಬಾನಿಗೆ ಕೊಡ್ತೀವಿ, ಬಾಬಾ ನೋಡು ಈ ಕಷ್ಟ ಇದೆಯಂತೆ, ಅದನ್ನ ಬಾಬಾ ಪರಿಹಾರ ಮಾಡ್ತಾರೆ. ಅವ್ರು ಹೃದಯದಿಂದ ಆಶೀರ್ವಾದ ಕೊಡ್ತಾರೆ, ನಮ್ಗೂ ಖುಷಿ ಆಗುತ್ತೆ. ಬಾಬಾ ಥ್ಯಾಂಕ್ ಯು ಅಂದ್ಮೇಲೆ ಏನಾಯ್ತು? ನಮ್ಮನ್ನ ಬಾಬಾ ಬ್ರಾಹ್ಮಣ ರೂಪದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ. ಎಸ್, ನಮ್ಮ ಮಾತನ್ನು ಬಾಬಾ ಕೇಳ್ತಾ ಇದ್ದಾರೆ. ಆವಾಗ ನಶೆ ಇರ್ತದೆ, ನಿಶ್ಚಯ ಬರ್ತದೆ, ಖುಷಿ ಬರ್ತದೆ. ಇನ್ನೂ ಹೆಚ್ಚಿನ ಮಾಡ್ಬೇಕು, ಇನ್ನೂ ಹೆಚ್ಚಿನ ಮಾಡ್ಬೇಕು, ಇನ್ನೂ ಹೆಚ್ಚಿನ ಮಾಡಬೇಕು ಅಂತ ಉಮಂಗ, ಉಲ್ಲಾಸ, ಉತ್ಸಾಹ ಬರ್ತಾ ಹೋಗ್ತದೆ. ಅದನ್ನ ಮಾಡ್ಬೇಕು ಅಂದ್ರೆ ಸಣ್ಣದಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ ನೀವು. ಆರಂಭದಲ್ಲಿ ಮಾಡೋದನ್ನ ಯೋಚನೆ ಮಾಡಿಬಿಟ್ರೆ ಹೆಂಗಾಗತ್ತೆ? ಯಾವ್ದನ್ನು ಯಾರು ಕೂಡ ಕಲ್ತ್ಕೊಂಡು ಬಂದಿರೋದಿಲ್ಲ ಆತ್ಮೀಯರೇ. ಬಂದ ಮೇಲೆನೆ ನಾವು ಕಲಿಬೇಕಾಗತ್ತೆ. ಈ ಪ್ರಪಂಚದಲ್ಲಿ ಅಡಿಗೆ ಮಾಡೋದಿರ್ಲಿ, ಬೇರೆ ಊರಿಗೆ ಹೋಗೋದಿರ್ಲಿ, ಮೊಬೈಲ್ ಆಪರೇಟ್ ಮಾಡ್ಬೇಕಾದ್ರೆ ನನಗೆ ಬರೋದಿಲ್ಲ ಅಂತ ಕೂತ್ಕೊಂಡ್ರೆ, ಗ್ಯಾಸ್ ಅಯ್ಯೋ ಅದೇನೋ ಸಿಲಿಂಡರ್ ಸ್ಫೋಟ ಆಗ್ಬಿಡ್ತದಂತೆ, ಜನ ಸತ್ ಬಿಡ್ತಾರಂತೆ, ಇಲ್ಲ ನಾವು ಸಿಲಿಂಡರ್ ಮುಟ್ಟೋದೇ ಇಲ್ಲಪ್ಪ, ಕಟ್ಟಿಗೆಯಲ್ಲೇ ನಾವು ಅಡಿಗೆ ಮಾಡ್ತೀವಿ. ಯಾರಾದ್ರು ಇದ್ದಾರೆ ಇವಾಗ ಮಾಡೋರು? ಸ್ಟಾರ್ಟಿಂಗ್ ಅಲ್ಲಿ ಸಿಲಿಂಡರ್ ಬಂದಾಗ ಏನ್ ಹೇಳಿದ್ರು? ಇವತ್ತು ಕಟ್ಟಿಗೆ ಒಲೆ ಅಂದ್ರೆ ಆಗೋದಿಲ್ಲಪ್ಪ, ಕೈಯೆಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ, ಅದೆಲ್ಲ ಮಾಡ್ಬಿಟ್ಟು ಇವಾಗ ಕಪ್ಪಾಗ್ಬಿಡ್ತದೆ, ಹೊಗೆ ಬಂದ್ಬಿಡ್ತದೆ ಅಂತ ಬಿಟ್ಟು ನಾವ್ ಹೇಳ್ತೀವಿ ತಾನೆ. ಅದಕ್ಕೆ ಇಷ್ಟು ಬೇಗ ನಾವೇನು ಆಗ್ಬಿಟ್ವಿ? ಚೇಂಜ್ ಮಾಡ್ಕೊಂಡ್ಬಿಟ್ವಿ. ಅದಕ್ಕೆ ಬಾಬಾ ಹೇಳ್ತಾನೆ, ನಶಾ ಇರ್ಲಿ, ನಿಶ್ಚಯ ಇರ್ಲಿ. ಬಾಬಾನಿಗೆ ಒಂದ್ ಇಷ್ಟ ಆಗೋದಿಲ್ಲ, ಏನು ಅಂತಂದ್ರೆ ಮಕ್ಕಳು ಯುದ್ಧ ಮಾಡೋದು ಇಷ್ಟ ಆಗೋದಿಲ್ವಂತೆ. ಯಾಕೆ ಯುದ್ಧ ಮಾಡ್ತೀರಾ ಹೇಳಿ? ಕಾರಣ ಏನು ಅಂತಂದ್ರೆ, ಪ್ರತಿದಿನ ಪೂರ್ತಿ ವಿಶ್ವಕ್ಕೆ ಎಷ್ಟು ಧನವನ್ನ ಕೊಡಬೇಕು ಅಷ್ಟು ನೀವು ಧನ ಕೊಡದೇ ಇರುವಂತ ಕಾರಣದಿಂದ ಮಧ್ಯ ಮಧ್ಯದಲ್ಲಿ ಸಾಲಗಾರರು ನಿಮ್ಗೆ ನೋಟಿಸ್ ಕಳಿಸ್ತಾ ಇರ್ತಾರೆ. ಯಾರವರು? ಪತಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಸೇವಾ ಕೇಂದ್ರಗಳಲ್ಲಿ, ಅಕ್ಕಪಕ್ಕದಲ್ಲಿ, ಕಾಯಿಲೆಗಳ ರೂಪದಲ್ಲಿ, ಲೆಕ್ಕಾಚಾರಗಳ ರೂಪದಲ್ಲಿ ಏನಾಗ್ತಾ ಹೋಗ್ತದೆ? ಆ ನೋಟಿಸ್ಗಳು ಬರ್ತಾ ಇದ್ದಾಗ ನಿಮಗೆ ಅಸಫಲತೆಯ ಅನುಭವ ಆಗ್ತದೆ. ಆವಾಗ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗೋದು. ಉದಾಹರಣೆಗೆ, ನೀವು ಒಂದಿನ ಬಾಬನ ಮನೆಗೆ ಸೇವೆಗೆ ಹೋಗ್ಬೇಕು. ಸರಿ, ಹೋಗ್ಬೇಕು ಅಂತ ಅರ್ಧ ಗಂಟೆ ಮೊದಲು ಹೊರಟಿದ್ದೀರಾ, ಅದೇ ಸಮಯದಲ್ಲಿ ನೆಂಟರು ಬಂದ್ಬಿಟ್ರು. ಯಾಕಪ್ಪಾ ಬಂದ್ರು ಅಂತ ಬೈದ್ ಬಿಟ್ಟು, ಅವರಿಗೇನೋ ಎದುರುಗಡೆ ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿಬಿಟ್ಟು ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಇನ್ನೇನು ಹೊರಟಿದ್ದೀರಿ, ಬೀಗ ಹಾಕ್ಬೇಕು ಹೇಳಿದ್ರು ಸಿಲಿಂಡರ್ ನಾನು ಬಂದ್ಬಿಡ್ತ, ಮತ್ತೆ ಸಿಟ್ಟು. ಸರಿ, ಅದಾಗ್ಬಿಟ್ಟು ಹೋಗ್ತೀರಾ, ಸ್ವಲ್ಪ ದೂರ ಹೋದ್ಮೇಲೆ ಚಪ್ಪಲಿ ಕಿತ್ತು ಹೋಗ್ತೀರಾ, ಮತ್ತೆ ಸಿಟ್ಟು ಬರ್ತದೆ. ಇನ್ನೂ ಸ್ವಲ್ಪ ಹೋದ್ಮೇಲೆ ಏನ್ ಮಾಡ್ತೀರಾ? ಆಟೋಗೆ ಹೋಗ್ತೀರಾ, ಆಟೋದಲ್ಲಿ ಹೋದ್ಬಿಟ್ಟು ಟ್ರಾಫಿಕ್ ಜಾಮ್ ಆಗ್ಬಿಟ್ಟು, ಹೀಗೆ ಮಧ್ಯಗಳು ವಿಘ್ನದಲ್ಲಿ ವಿಘ್ನಗಳು ಬರ್ತಾ ಹೋದ್ರೆ ಏನಾಗತ್ತೆ ಆತ್ಮೀಯರೇ? ಎಲ್ಲಿ ಯಾವ ಸಮಯದಲ್ಲಿ ತಲುಪಬೇಕು, ತಲುಪಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಅದಕ್ಕಾಗಿ ಇಲ್ಲೂ ಕೂಡ ಚೆಕ್ ಮಾಡಿ. ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಇಡಬೇಕಾದ್ರೆ, ಪರಮಾತ್ಮನಲ್ಲಿ ಇಡಬೇಕಾದ್ರೆ ಎಷ್ಟು ಸಮಯ ಬೇಕಾಗ್ತದೆ? 1 ಸೆಕೆಂಡ್ ನಲ್ಲಿ ಬಾಬಾನಲ್ಲಿ ತಲುಪ್ತಾ ಇದ್ದೀನಿ ಅಂತಂದ್ರೆ ಯುದ್ಧ ಮಾಡ್ತಾ ಇಲ್ಲ, ನೀವು ಕರೆಕ್ಟ್ ಆಗಿದ್ದೀರಿ ಅಂತ ಲೆಕ್ಕ.
10 ನಿಮಿಷ ಅರ್ಧ ಗಂಟೆ ಕುತ್ಕೊಂಡ ಮೇಲೂ ಕೂಡ ಅನುಭೂತಿ ಆಗ್ತಾ ಇಲ್ಲ ಅಂತಂದ್ರೆ ಏನಾಗ್ತಾ ಇದೆ, ಯುದ್ಧ ನಡೀತಾ ಇದೆ. ಅದಕ್ಕೆ ಬಾಬನಿಗೆ ಅದು ಇಷ್ಟ ಆಗ್ತಾ ಇದೆ. ಪರಿಶ್ರಮ ಪಡಬಾರ್ದಂದ್ರೆ ಮೌಜಲ್ಲಿ ಇರ್ಬೇಕಂತ ಬಾಬಾ ಒಂದು ಸೀಕ್ರೆಟ್ ಹೇಳ್ತಾರೆ. ಪರಿಶ್ರಮ ಮುಕ್ತರು ಯಾವಾಗ ಆಗ್ತಾರೆ, ಮೌಜಲ್ಲಿ ಯಾವಾಗ ಇರ್ತಾರೆ, ಕಷ್ಟದಲ್ಲಿ ಯಾವಾಗ ಇರ್ತಾರೆ, ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಹಿಂಗ್ ಇಡ್ತಾರೋ ಅವ್ರ ಪರಿಶ್ರಮದಲ್ಲಿ ಇರ್ತಾರೆ, ಯಾರು ಹಿಂಗ್ ಇಡ್ತಾರೋ ಸದಾ ಮೌಜಲ್ಲಿ ಇರ್ತಾರೆ ಅಲ್ವಾ. ಇವಾಗ ನಾವು ಸಣ್ಣವರಿದ್ದಾಗ ಐಸ್ ಕೆಂಡಿ ಅಂತ ಬರ್ತಾ ಇತ್ತು, 10 ಪೈಸೆ ತಗೊಳ್ಬೇಕು ಅಂದ್ರೆ 3 ಗಂಟೆ ಅಮ್ಮ ನಿನ್ಗಡೆ ಓಡ್ಬೇಕು ಅಲ್ವಾ. ಈಗ ನಮ್ಮ ಹತ್ರನೇ ಹಣ ಇದೆ, 10 ಪೈಸೆ 10 ರೂಪಾಯಿ ಬೇಕು ಅಂದ್ರೆ ಜೋಬಿನ ತೆಗೆದ ಕೊಟ್ಟ ತಿನ್ನ ಮುಗಿತಷ್ಟೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ಅನ್ನೋ ಯುದ್ಧ. ಬಾಬಾ ವಿಶ್ವ ಕೊಡು ಅಂತಾನೆ ಮೌಜ್. ನೀವು ನಿರ್ಣಯ ಮಾಡಿ, ನಿಮ್ಮ ಪುರುಷಾರ್ಥ ನಿಮ್ಮ ಸಾಧನೆ ನನಗೆ ಬೇಕು ಅಂತಿದೆಯೋ, ವಿಶ್ವಕ್ಕೋಸ್ಕರ ನನ್ನನ್ನು ಉಪಯೋಗ ಮಾಡುವಂತಿದೆಯೋ, ಇದರ ಆಧಾರದ ಮೇಲೆ ನಿಮ್ಗೆ ಯುದ್ಧವಾಗೋದಿಲ್ಲ, ಮೌಜ್ ಆಗ್ತದೆ. ಓಕೆ. ಬಾಬಾದವರಿಗೆ ಮಕ್ಕಳ ಬಗ್ಗೆ ತುಂಬಾ ಖುಷಿ ಅಂತೆ. ಒಳ್ಳೊಳ್ಳೆ ಪತ್ರಗಳು ಬಂದಿದ್ದಾವೆ, ಮಕ್ಕಳಲ್ಲಿ ಧೈರ್ಯ ಇದೆ. ಬಾಬಾ ನಾವು ಈ ವರ್ಷ ಸಾಧನೆಯನ್ನ ಮಾಡಿ 108 ಮನೆಯ ಮಾಲೆ ಒಳಗಡೆ ಬಂದ್ಬಿಡ್ತೀವಿ ಅಥವಾ ಒಂದು ಧೈರ್ಯ ಬಂದಿದೆ ಅಂತ ಮಕ್ಕಳಲ್ಲಿ ಒಂದು ನಂಬಿಕೆ ವಿಶ್ವಾಸ ಬಂದಿದೆ, ಎಸ್ ನಾವು ಸಾಧನೆ ಮಾಡಬಹುದು ಅಂತ. ಬ್ಯಾಟ್ರಿ ಈ ಲೆವೆಲ್ ಅಲ್ಲಾದ್ರೂ ಬಂದಿದ್ದೀರಿ ತಾನೆ, ಮಾಡಬಹುದು ಹೇಳುವಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆಯಲ್ಲ, ಅದಕ್ಕಾಗಿ ಆ ನಶೆಯನ್ನ ಆ ಧೈರ್ಯವನ್ನ ನಿಶ್ಚಯವನ್ನ ಅಮರವಾಗಿಡಿ. ಮನೆಗೆ ಬಂದ ಮೇಲೆ ನೀರ್ ಹಾಕ್ಬಿಟ್ಟು ಅದನ್ನ ಮುಚ್ಚಿಬಿಡಬೇಡಿ. ಮನೆಗೆ ಹೋದ್ಮೇಲೂ ಆ ನಶೆ ಇರ್ಲಿ. ಸೇವಾ ಕೇಂದ್ರದಲ್ಲಿ ಇದ್ದಾಗ, ಬಟ್ಟೆಲಿದ್ದಾಗ, ಮೌಂಟ್ ಅಬ್ಬನಲ್ಲಿ ಇದ್ದಾಗ ಸಂಘದಂತೆ ರಂಗಿನ ಪ್ರಭಾವದಲ್ಲಿ ಅದು ಬಂದ್ಬಿಡ್ತದೆ. ಆದ್ರೆ ಮನೆಗೆ ಹೋದ ಮೇಲೆ ಆ ಒಂದು ಸಮಸ್ಯೆಗಳು, ಮಾಯೆ ವಿಕಾರ ರಾವಣ ಬಂದು ಬಿಡ್ತಾನೆ. ಜೋರಾಗಿ ಬಂದಾಗ ಏನಾಗ್ಬಿಡ್ತದೆ, ಅದಕ್ಕೆ ನಮ್ಮ ಆ ಒಂದು ಗಾಳಿಯಿಂದ ಏನಾಗುತ್ತೆ, ಆ ದೀಪ ನಂದೋಗುತ್ತೆ. ಆ ರೀತಿ ಮಾಡಬೇಡಿ. ಮನೆಗೆ ಹೋದ ಮೇಲೂ ಕೂಡ ಪವರ್ಫುಲ್ ಆಗಿ ಯೋಗ ಮಾಡಿ. ಅದಕ್ಕಾಗಿ ಈ ಹೊಸ ವರ್ಷದಲ್ಲಿ ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಎದೆಗಡೆಗೆ ಬರುವಂತ ಪ್ರತಿಯೊಂದು ಆತ್ಮನಿಗೆ ಪ್ರತಿ ಸೆಕೆಂಡ್ ಒಂದೇ ಶಕ್ತಿ, ಒಂದೇ ಪ್ರೀತಿ, ಒಂದೇ ಗುಣಗಳು, ಒಂದೇ ವರದಾನ ಕೊಡಬೇಕು. ಬಾಯಿಂದ ಅಲ್ಲ, ಮೊಬೈಲಿಂದ ಅಲ್ಲ, ವರದಾನ ಕಾರ್ಡಿಂದ ಅಲ್ಲ, ಗಿಫ್ಟ್ ಇಂದ ಅಲ್ಲ, ತೋಲಿಯಿಂದನೂ ಅಲ್ಲ. ಮತ್ತೆ ಯಾವ್ದ್ರಿಂದ? ವರದಾನ ಕಾರ್ಡಿಂದ ಅಲ್ಲ, ಬಾಯಿಂದನೂ ಹೇಳಬಾರ್ದು, ತೋಲಿನೂ ಕೊಡಬಾರ್ದು. ಮತ್ತೆ ಯಾವ್ದ್ರಿಂದ? ಚಹರೆ ಅವ್ರ ಚಲನ್. ಅಲ್ಲಿ ಬಾಬನನ್ನ ಕುಳಿಸ್ಬಿಟ್ಟು ಸದಾ ನಿಮ್ಮಿಂದ ಹೊರಗಡೆ ಹೋಗ್ತಾ ಇರಬೇಕು. ಆ ಶಕ್ತಿಗಳು ನಿಮ್ಮನ್ನ ನೋಡಿದಾಗ ಅವ್ರಿಗೆ ಏನೋ ಒಂದು ಸಿಗ್ತಾ ಇದೆ ಅಂತ ಅನ್ಸ್ಬೇಕು. ನಿಮ್ಮ ಆ ಓರಾದಲ್ಲಿ ಬಂದ ತಕ್ಷಣದಲ್ಲಿ ಅವ್ರ ಸಮಸ್ಯೆಗಳ ಪರಿಹಾರ ಆಗ್ಬೇಕು. ಅದಕ್ಕೋಸ್ಕರ ನೀವು ಸಂಕಲ್ಪನೂ ಕೂಡ ಮಾಡಬಾರ್ದು, ನಾನು ಇವ್ರಿಗೆ ಕೊಡ್ತಾ ಇದ್ದೇನೆ ಕೂಡ ನಿಮ್ಗೆ ಅನ್ಸಬಾರ್ದು. ಇನ್ನೊಂದು ಮಾತನ್ನ ಹೇಳ್ತಾರೆ, ಸಹಜವಾಗದ್ ಹೋಗ್ತಾ ಇರಬೇಕು. ಸರಿ ನಾವು ಕೆಲವೊಂದ್ಸಲ ಕೊಡ್ತೀವಿ, ಎದುರುಗಡೆ ತಗೊಳ್ಳೋದಿಲ್ಲ, ಆವಾಗ ಏನ್ ಮಾಡ್ಬೇಕು? ನೀವದನ್ನ ಚಿಂತೆ ಮಾಡಬೇಡಿ. ತಗೊಳ್ತಾರೋ ಬಿಡ್ತಾರೋ. ಸೂರ್ಯ ಬೆಳಕು ಕೊಡ್ಬೇಕಾದ್ರೆ ಅವ್ರು ತಗೊಂಡಿದಾರೋ ಇಲ್ಲ ಅಂತ ಯೋಚನೆ ಮಾಡ್ತಾನ? ಇಲ್ಲ. ಎಷ್ಟು ಜನ ರಾತ್ರಿ 12 ಗಂಟೆವರೆಗೆ 2 ಗಂಟೆವರೆಗೆ ಕೆಲಸ ಮಾಡ್ಕೊಂಡು 3 ರಗ್ ಹಾಕೊಂಡು ಮಲ್ಕೊಂಡಿರ್ತಾರೆ. ಸೂರ್ಯ ಯೋಚನೆನೇ ಮಾಡೋದಿಲ್ಲ, ಅವನ ಕೆಲಸವನ್ನ ಅವನು ಮಾಡ್ತಾ. ಅದಕ್ಕಾಗಿ ನೀವು ವಿಶ್ವ ಕಲ್ಯಾಣಕಾರಿ ಆಗಿರುವಂತ ಕಾರಣದಿಂದ ಯಾರು ತಗೊಳ್ಳಿ ಬಿಡ್ಲಿ, ನೀವು ಚಿಂತೆ ಮಾಡ್ಬೇಡಿ. ಯಾವುದೋ ಸಂಸ್ಕಾರಕ್ಕೆ ವಶೀಭೂತರಾಗಿ, ಸಂಬಂಧಕ್ಕೆ ವಶೀಭೂತರಾಗಿ, ಮಾಯಿಗೆ ವಶೀಭೂತರಾಗಿ, ಬೇರೆ ಆತ್ಮರ ಮನೋಸ್ಥಿತಿಗೆ ವಶೀಭೂತರಾಗಿ ಅವರು ನಿಮ್ಮಿಂದ ಶಕ್ತಿಯನ್ನ ಪಡ್ಕೊಳ್ಳೋದಿಲ್ಲ. ಅದು ಹೇಗೆ ಅಂತ ಹೇಳ್ತೇನೆ ಪ್ರಾಕ್ಟಿಕಲ್. ಎಷ್ಟೋ ಜನ ಆತ್ಮಗಳು ನಮ್ಮ ಈ ಗ್ರೂಪ್ ಅಲ್ಲಿ ಬಂದಂಥವ್ರು ಆರಂಭದಲ್ಲಿ ಬರೋರು, ಆಮೇಲೆ ಬರೋದಿಲ್ಲ. ಅಪರೂಪಕ್ಕೆ ಬರ್ತಾ ಇರ್ತಾರೆ. ಅಂದ್ರೆ ಮಂಗಳವಾರದ ಕ್ಲಾಸಿಗೆ ಮಾತ್ರ ಬರ್ತಾರೆ, ಬುಧವಾರದ ಕ್ಲಾಸಿಗೆ ಬರೋದಿಲ್ಲ. ಅಥವಾ ವಾರಕ್ಕೊಂದ್ಸಲ ಮಾತ್ರ ಬರ್ತಾರೆ. ಅಮೃತ ವೇಳೆಗೆ ಬಂದು ರಾತ್ರಿಗೆ ಬರೋದಿಲ್ಲ. ತಿಂಗಳಿಗೆ ಒಂದ್ಸಲ ಬರೋರು ಇದ್ದಾರೆ, ವರ್ಷಕ್ಕೊಂದ್ಸಲ ಬರೋರು ಇದ್ದಾರೆ, ಬರೀ ಫೋನಲ್ಲಿ ಬರೋರು ಇರ್ತಾರೆ. ಓಕೆ. ಆಗ ನಾವು ಮಂಗಳವಾರ ಕ್ಲಾಸ್ ಬಂದವ್ರಿಗೆ ಬಂದಾಗ ಮಾತ್ರ ಕೊಡ್ತೇನೆ, ಬೇರೆ ದಿನ ಕೊಡೋದಿಲ್ಲ ಹಂಗೆ ಹೇಳುವಂಗಿಲ್ಲ. ಬರ್ಲಿ ಬರ್ದೇ ಇಲ್ಲಿ ನಮ್ಗೆ ಗೊತ್ತಿರ್ತದೆ ಅವರು ನಮ್ಮ ಪ್ರತಿ ಬೇರೆ ಕಡೆಗೆ ನಿಂದನೆ ಮಾಡಿದ್ದಾರೆ, ನಮ್ಮ ಕಾಲು ಎಳೆದಿದ್ದಾರೆ, ಸೇವೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ಗೊತ್ತಿದ್ದ ಮೇಲೂ ಕೂಡ ನಾವೊಬ್ರಿಗೆ ಕೊಡ್ತಾ ಇರ್ಬೇಕು. ಎಲ್ಲರಿಗೂ ಭಿನ್ನತೆ ಮಾಡುವಂಗಿಲ್ಲ. ಅವ್ರು ಬರ್ದೇ ಇಲ್ಲಿ, ವಿಡಿಯೋ ಆನ್ ಮಾಡ್ಲಿ ಮಾಡ್ದೇ ಇಲ್ಲಿ, ಫೋನ್ ಮಾಡ್ಲಿ ಮಾಡ್ದೇ ಇಲ್ಲಿ, ಎಲ್ಲರಿಗೂ ಕೊಡ್ತಾ ಇರ್ಬೇಕು. ಒಂದು ಸುಂದರವಾದ ಮಾತನ್ನ ಹೇಳ್ತಾನೆ, ಮಗು ನೀನು ಕೊಟ್ಟಾಗ ನಿನ್ನಿಂದ ಪ್ರವಾಹ ಆದಾಗ ನಿನಗೇನು ಅಕೌಂಟ್ ಅಲ್ಲಿ ಬರಬೇಕು ಅದನ್ನ ನಿನ್ನ ಅಕೌಂಟಿಗೆ ಬಂದ್ಬಿಡ್ತದೆ, ನೀನ್ ಚಿಂತೆ ಮಾಡ್ಬೇಡ. ಅವ್ರು ತಗೊಂಡಿದಾರೋ ಬಿಟ್ಟಿದಾರೋ, ನಿನ್ನ ಸಮ್ಮುಖದಲ್ಲಿ ಬಂದಿದಾರೋ ಬಿಟ್ಟಿದಾರೋ, ನೀನ್ ಅದನ್ನ ಯೋಚನೆ ಮಾಡಬೇಡ. ನಿನ್ನ ಮೂಲಕ ಆ ಶಕ್ತಿ ಎಲ್ಲರಿಗೂ ಹೋಗಿ ತಲುಪಿರುವಂತ ಕಾರಣದಿಂದ ಅವರು ಒಂದಲ್ಲ ಒಂದು ದಿನ
ಭವಿಷ್ಯದಲ್ಲಿ ಸತ್ಯುಗ ತ್ರೇತಾಯುಗದಲ್ಲಿ ಪ್ರಜೆಗಳ ರೂಪದಲ್ಲಿ ನಿಮ್ಮ ಸ್ನೇಹಿತರ ರೂಪದಲ್ಲಿ ನಿಮ್ಗೆ ವಾಪಸ್ ಕೊಡ್ಲಿಕ್ಕೆ ಬರಲೇಬೇಕು. ನೀವು ಕೊಟ್ಟಿರೋದು ಗೊತ್ತಾಗ್ದೇನೆ ಇರಬಹುದು. ಕೆಲವೊಂದ್ಸಲ ದಾನ ಮಾಡೋದು ಡೈರೆಕ್ಟ್ ಆಗಿ ಕೈಯಲ್ಲಿ ಕೊಡೋದಿಲ್ಲ. ಸ್ಕೂಲಿಗೆ ಹೋಗ್ಬಿಟ್ಟು ಮಕ್ಕಳು ಫೀಸ್ ಅನ್ನು ತುಂಬಿಡ್ತಾರೆ, ನಾನು ಕೊಟ್ಟಿದ್ದು ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಾರೆ. ಅಥವಾ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಿಲ್ ಅನ್ನು ಪೇಮೆಂಟ್ ಮಾಡ್ಬಿಡ್ತಾರೆ, ನಾನು ಕೊಟ್ಟಿರೋದನ್ನ ಹೇಳ್ಬೇಡಿ ಡಾಕ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೆಲವರು ದೇವಸ್ಥಾನದಲ್ಲಿ ಹಣವನ್ನ ಹಾಕ್ತಾರೆ, ಎಲ್ಲಿ ಹುಂಡೆಯಲ್ಲಿ, ನಾನು ಕೊಟ್ಟಿರೋದು ಗೊತ್ತಾಗಬಾರ್ದು ಅಂತ. ಅದಕ್ಕಾಗಿ ಗುಪ್ತವಾಗಿ ಎಲ್ಲರಿಗೂ ಕೊಡ್ತಾ ಹೋಗಿ. ಅವ್ರು ಎಷ್ಟು ಬೇಕಾದ್ರೂ ನಿಂದನೆ ಮಾಡ್ಲಿ, ಎದುರುಗಡೆ ಮಾಡ್ಲಿ, ಹಿಂದ್ಗಡೆ ಮಾಡ್ಲಿ, ಏನು ಬೇಕಾದ್ರೂ ಮಾಡ್ಲಿ, ಓಕೆನಾ? ಯಾವ್ದನ್ನು ನೀವು ತಲೆ ಕೆಡಿಸ್ಕೊಳ್ದೇನೆ ವಿಶ್ವ ಕಲ್ಯಾಣಕ್ಕೋಸ್ಕರ ಮಕ್ಕಳೇ ನೀವು ನಿಮ್ಮ ಕೆಲಸವನ್ನ ಮಾಡ್ತಾ ಹೋಗಿ. ಹೀಗೆ ಹೊಸ ವರ್ಷಕ್ಕೆ ಜನ ಒಬ್ಬರಿಗೆ ಇನ್ನೊಬ್ಬರಿಗೆ ಮಿಠಾಯಿಯನ್ನ ಸ್ವೀಟ್ ಅನ್ನ ಕೊಡ್ತಾರೋ, ಅದಕ್ಕೆ ಪ್ರತಿದಿನ ಪ್ರತಿ ಆತ್ಮಗಳಿಗೆ ಪ್ರತಿ ಕಣಗಣಗಳಿಗೆ ಖುಷಿ ಆಗುವಂತ ದಿಲ್ ಖುಷಿ ಮಿಠಾಯಿಯನ್ನ ನೀವು ಎಲ್ಲರಿಗೂ ಕೊಡಬೇಕು. ನೀವು ಹೃದಯದಿಂದ, ಪ್ರೀತಿಯಿಂದ, ಖುಷಿಯಿಂದ, ಆನಂದದಿಂದ, ನಿಸ್ವಾರ್ಥ ಭಾವನೆಯನ್ನು ಕೊಟ್ಟಾಗ ಅವರು ಕೂಡ ನಿಮಗೆ ಮನಸ್ಸಿನಿಂದ ಆಶೀರ್ವಾದ ಕೊಡ್ತಾರೆ. ಅವರು ಸ್ಥೂಲವಾಗಿ ಎದುರುಗಡೆ ಬರಬೇಕು ಅಂತ ಬಿಟ್ಟೇನಿಲ್ಲ, ಅದ ಖುಷಿಯಿಂದ ಕೊಡಿ. ಅದು ಕಡಿಮೆ ಆಗ್ತಾ ಇದೆ. ಏನು ಕಡಿಮೆ ಆಗ್ತದೆ? ಆ ಖುಷಿ ಇಲ್ಲ, ಪ್ರೀತಿ ಇಲ್ಲ, ಸ್ವಾರ್ಥ. ನಾನು ಇದನ್ನು ಕೊಟ್ಟೆ, ನಾನು ಎಷ್ಟು ಸಲ ಕೊಟ್ಟರು ಕೂಡ ಅವ್ರು ಕೇಳ್ತಾ ಇಲ್ಲ, ನಾನು 25 ಸಲ ಫೋನ್ ಮಾಡಿದವ್ರು ರೂಪಿಗೆ ಬರ್ತಾ ಇಲ್ಲ, ಅವ್ರು ರಿಟರ್ನ್ ಮಾಡ್ತಾ. ಅದು ಬೇಡ ಮಗು. ನೀನ್ ಏನು ಮಾಡ್ದೆ ಅದು ನಿನಗೆ ಬೇಡ. ದಾತ ದೇತೆ ಚಲೋ. ನೋಡಿ, ಸೂರ್ಯ ಬೆಳಕನ್ನ ಕೊಡ್ತಾನೆ. ಯಾವಾಗಲಾದ್ರೂ ನಿಮ್ಮ ಹತ್ರ ಏನಾದ್ರು ತಗೊಂಡಿದ್ದಾನ? ನಾನು ಬೆಳಕು ಕೊಟ್ಟಿದ್ದೇನೆ, ನೀವು ಮಾವಿನ ಹಣ್ಣು ಕೊಡಿ, ಬಂಗಾರ ಕೊಡಿ, ಅದು ಕೊಡಿ, ಎಲ್ಲಾದ್ರೂ ಕೇಳಿದಾನ? ಇಲ್ಲ ತಾನೇ. ಅದಕ್ಕಾಗಿ ನೀವು ಸದಾ ಪೂರ್ತಿ ವಿಶ್ವಕ್ಕೆ ಕೊಡುವ ಭಾವ ಇಲ್ಲಿ ಸುಮ್ಮನೆ ಭಾವ ಅಷ್ಟೇ ಅಲ್ಲ, ಕೊಡುವಂತ ಕಾರ್ಯನು ಕೂಡ ಮಾಡ್ತಾ ಇರಬೇಕಾಗ್ತದೆ. ಈ ರೀತಿ ನೀವು ಮಾಡ್ತಾ ಇದ್ರೆ ಮಕ್ಕಳೇ, ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರು ಸಮಸ್ಯೆ ಕೆಳಗಡೆಗಿರ್ತದೆ, ಮೇಲಿರ್ತದೆ. ನೋಡಿ, ತಂದೆ ತಾಯಿಗಳು ಏನ್ ಮಾಡ್ತಾರೆ ಗೊತ್ತಾ? ಮಕ್ಳಿಗೆ ಕಷ್ಟ ಆದ್ರೆ ಮಗುವನ್ನ ಎತ್ತು ಬಿಟ್ಟು ಹೆಗಲ ಮೇಲೆ ಕೊಡ್ಸ್ಬಿಡ್ತಾರೆ, ಇಲ್ಲ ತಲೆ ಮೇಲೆ ಕೊಡ್ಸ್ಕೊಂಡ್ಬಿಡ್ತಾರೆ. ಯಾಕೆ ಹೇಳಿ? ಮಕ್ಕಳಿಗೆ ಕಷ್ಟ ಆಗ್ಬಾರ್ದು ಹೇಳುವಂತ ಮನೋಸ್ಥಿತಿ. ಹಾಗೆ ನಾನು ಹೇಳಿದ ಹಾಗೆ ನೀನು ಕೇಳಿದರೆ ನಿನಗೆ ಕಷ್ಟ ಆಗದಿದ್ದ ಹಾಗೆ ನೋಡಿಕೊಳ್ಳುವಂತ ಕೆಲಸ ಬಾಬನ್ನಂತೆ. ಯೋಗೇಶ್ ಅಣ್ಣವ್ರದಲ್ಲ, ಬಾಬಾರ ಗೊತ್ತು. ಅದಕ್ಕಾಗಿ ಸಮಯದ ಅನುಸಾರದಲ್ಲಿ ಬಾಬಾ ಏನ್ ಹೇಳ್ತಾರೋ ಚೆಕ್ ಮಾಡ್ಕೊಳ್ಳಿ. ಮಕ್ಕಳ ಪರಿಸ್ಥಿತಿಗಳು ಬರ್ಬೋದು, ತೊಂದರೆಗಳು ಬರ್ಬೋದು, ಆದ್ರೆ ಸದಾ ಖುಷಿಯಾಗಿರ್ತೀರಾ. ಅದಕ್ಕಾಗಿ ಇವತ್ತು ಬಾಬನ ಜೊತೆಗೆ ಏನು ವಾಯ್ದವನ್ನ ಮಾಡಿದಿರೋ ಅದನ್ನ ದಯವಿಟ್ಟು ಎಂದೂ ಕೂಡ ಮಿಸ್ ಮಾಡಬಾರ್ದು. ನಿಮ್ಮ ಎದುರುಗಡೆ ಬಂದಿರುವಂತ ಯಾವುದೇ ಆತ್ಮ ಖಾಲಿ ಕೈಯಲ್ಲಿ ಹೋಗಬಾರದು. ಸರಿ, ಶಕ್ತಿ ಕೊಡ್ಲಿಕ್ಕಾಗಲ್ಲ, ಗುಣ ಕೊಡ್ಲಿಕ್ಕಾಗಲ್ಲ. ಓಕೆ, ಇಲ್ಲಿ ಪ್ರಶ್ನೆ, ಬಾಬಾ ಈ ಶಕ್ತಿ ಕೊಡ್ಲಿಕ್ಕಾಗಲ್ಲ, ಗುಣ ಕೊಡ್ಲಿಕ್ಕಾಗಲ್ಲ ಅಂತಂದು ಏನ್ ಅರ್ಥ? ಇದು ನನಗೆ ಇದು ಅರ್ಥ ಆಗ್ಲಿಲ್ಲವಲ್ಲ, ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ. ಹೇಗೆ ಅಂತ ಕೇಳಿ, ನಿಮ್ಮ ಎದುರುಗಡೆ ಯಾವ್ದೊಂದು ಆತ್ಮ ಬರ್ತಾರೆ, ಅಥವಾ ನೀವು ಲೌಕಿಕದಲ್ಲಿ ಇರ್ತೀರಾ, ಮದುವೆ ಮನೆಗೆ ಹೋಗ್ತೀರಾ, ಎಲ್ಲ ಹೋಗಿರ್ತೀರಾ. ಬಾಬನ ಜೊತೆಗೆ ಯೋಗ ಕನೆಕ್ಷನ್ ಮಾಡಿದ್ರೆ ಯೋಗ ಆಗೋದೇ ಇಲ್ಲ. ಆ ಶಕ್ತಿ ಪ್ರವಾಹ ಆಗ್ತಾ ಇದೆ, ಶಾಂತಿ, ಸುಖ, ಸಂತೋಷ, ನೆಮ್ಮದಿ ಪ್ರವಾಹ ಆಗ್ತಾ ಇದ್ರೆ ಹೌದು ಆಗ್ತಾ ಇದೆ ಅಂತ ಲೆಕ್ಕ ಅಲ್ವಾ? ಈಗ ನಿಮ್ಮ ಮನೆಗೆ ಬಂದಿದ್ದೀರಿ, ಬ್ರೇಕ್ಫಾಸ್ಟಿಗೆ ಬಂದಿದ್ದಾರೆ, ನಿಮ್ಮಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅವಾಗ ಇಡ್ಲಿ ದೋಸೆ ಕೊಡಬೇಕು ಅಂತ ಎಲ್ಲಿಂದ ಕೊಡ್ತೀರಿ ಹೇಳಿ? ನೋಡೋಣ. ಇದ್ರ ತಾನೇ ನೀವು ಕೊಡೋದು, ಇಲ್ಲಿ ಎಲ್ಲಿಂದ ಕೊಡ್ತೀರಿ? ನೀವು ಬಾಬನ ಜೊತೆ ಕನೆಕ್ಷನ್ ಅಲ್ಲಿ ಇದ್ದಾಗ ನಿಮ್ಗೆ ಏನೂ ಅನುಭವ ಆಗ್ತಾ ಇಲ್ಲ ಅಂದ್ರೆ ಹೋಗ್ತಾ ಇಲ್ಲ ಅಂತ ಅರ್ಥ. ಆ ಸಮಯದಲ್ಲಿ ಏನ್ ಮಾಡ್ಬೇಕಾಗಿದ್ರೆ, ನನ್ನ ಮನೋಸ್ಥಿತಿ ಚೆನ್ನಾಗಿಲ್ಲ, ಡಿಸ್ಟರ್ಬೆನ್ಸ್ ಆಗಿದೆ, ಕಾರಣ ಏನೂ ಇರ್ಬೋದು. ನಿಮ್ಮ ಮನೆ ಸಮಸ್ಯೆ ಏನೇ ಇದ್ರು ಕೂಡ ಬಂದಂತವ್ರ ಅತಿಥಿಗಳು, ಅವ್ರಿಗೆ ಏನಾದ್ರು ಒಂದು ಕೊಡ್ಬೇಕಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಶಕ್ತಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಒಂದು ಅನುಭವ ನಿಮ್ಗೆ ಆಗ್ತಾ ಇಲ್ಲ ಅಂತಾರೆ. ಅಟ್ಲೀಸ್ಟ್ ಈ ಬಾಬನಿಗೆ ಈ ಆತ್ಮನಿಗೆ ಒಳ್ಳೇದಾಗ್ಲಿ, ನನ್ನ ಸಹೋದರಿಗೆ ಒಳ್ಳೇದಾಗ್ಲಿ, ಸಹೋದರ ಒಳ್ಳೇದಾಗ್ಲಿ, ಸಂಕಲ್ಪನಾದ್ರೂ ನಿಮ್ಮ ಮನೇಲಿ ತಿಂಡಿ ಇಲ್ಲ, ಬಾಬಾ ಈ ಮಗು ಪಕ್ಕದ ಮನೇಲಾದ್ರೂ ಊಟ ಸಿಗ್ಲಿ, ಹೋಟೆಲ್ ಆದ್ರೂ ಸಿಗ್ಲಿ ಅಂತ ನೀವು ಸಂಕಲ್ಪ ಮಾಡ್ಬೋದು ತಾನೆ. ಅದು ಮಾಡ್ಲಿಕ್ಕೆ ಏನ್ ತೊಂದ್ರೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ರೀತಿ ಬಂದಿರುವಂತ ಆತ್ಮರಿಗೆ ಆತ್ಮದ ಉದ್ಧಾರಕ್ಕೋಸ್ಕರ ಗೊತ್ತಿರ್ಲಿ, ಶರೀರಕ್ಕೋಸ್ಕರ ಅಲ್ಲ, ಆತ್ಮದ ಉದ್ಧಾರಕ್ಕೋಸ್ಕರ ಆ ಆತ್ಮನ ಪ್ರತಿ ಬಾಬಾ, ನನ್ನ ಸಹೋದರ, ನನ್ನ ಸಹೋದರಿ ತುಂಬಾ ಕಷ್ಟ ಇದೆ, ಸಹಯೋಗವನ್ನ ಮಾಡು, ಸಹಾಯ ಮಾಡು ಅಂತ ಶುಭ ಭಾವನೆ, ಶುಭ ಕಾಮನೆಯನ್ನ ಪರಮಾತ್ಮನ ಕಡೆಗೆ ಇಡಿ, ಅವರ ಸಮಸ್ಯೆನ ಅವ್ರ ಕಡೆಗೆ ಇಡಿ. ಅಷ್ಟಾದ್ರೂ ಕೆಲಸವನ್ನ ನೀವು ಮಾಡಬಹುದಲ್ವ? ಈ ರೀತಿ ಯಾವುದೋ ಒಂದು ರೀತಿಲಾದ್ರೂ ದಿನದಲ್ಲಿ ನೀವು ಕೊಡ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು. ಎಷ್ಟು ನೀವು ಕೊಡ್ತಾ ಇರ್ತೀರೋ ಅಷ್ಟು ನಿಮ್ಗೆ ವ್ಯರ್ಥಕ್ಕೆ ಅವಕಾಶನೇ ಇಲ್ಲ. ಬೇರೆ ಯೋಚನೆ ಮಾಡಿ ನಿಮ್ಗೆ ಪುರ್ಸತ್ತೇ ಇಲ್ಲ. ಅವಾಗ ಇವಾಗ ನೋಡಿ, ಬೆಳಗಿಂದ ಸಾಯಂಕಾಲ ನಾವು ಈಶ್ವರಿ ಸೇವೆಯಲ್ಲಿ ಬ್ಯೂಸಿ ಇದ್ರೆ ಬೇರೆ ಮಾಡ್ಲಿಕ್ಕೆ ನಮ್ಗೆ ಸಮಯನೇ ಇರೋದಿಲ್ಲ.
ಮೊಬೈಲಲ್ಲಿ ಏನಾಗ್ತದೆ, ಕೆಲವೊಂದ್ಸಲ ಬಟ್ಟಿಗಳಿಗೆ ಹೋದಾಗ ಒಂದೊಂದು ಗ್ರೂಪಲ್ಲಿ ಎಷ್ಟೋ ಮೆಸೇಜ್ಗಳು ಬಂದಿರ್ತವೆ. ಆಮೇಲೆ ಟ್ರೈನಲ್ಲಿ ಬಂದು ಕುತ್ಕೊಂಡ್ಮೇಲೆ ಟಕ್ ಅಂತ ಏನ್ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕಾಗ್ತದೆ. ಮಿಸ್ಡ್ ಕಾಲ್ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟೇನಾಗಿರ್ತದೆ, ಎಂಗೇಜ್ ಇರ್ತೀವಿ. ಮತ್ತೆ ಮಲ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಹಾಗೆ ಸದಾ ನಿಮ್ಮ ಮನಸ್ಸನ್ನ ಏನ್ ಮಾಡ್ಕೊಳ್ಳಿ, ಯೂಸಿ ಮಾಡ್ಕೊಳ್ಳಿ. ಯಾಕಂದ್ರೆ ಮಕ್ಕಳೇ, ಈ ಒಂದು ಜನ್ಮ 21 ಜನ್ಮದ ಮೇಲೆ ಏನಾಗಿದೆ, ಅಂದ್ರೆ ಅವಲಂಬಿತವಾಗಿದೆ. ಅದಕ್ಕಾಗಿ 21 ಜನ್ಮ ನೀವು ಗ್ಯಾರಂಟಿಯಾಗಿ ಏನ್ ಮಾಡ್ತೀರಿ, ರಾಜ್ಯಭಾರವನ್ನ ಮಾಡ್ತೀರಿ. ಈ ಒಂದು ಜನ್ಮದ ಪ್ರಾರಬ್ಧ ನಿಮ್ಗೆ ಮುಂದಿನ 21 ಜನ್ಮಕ್ಕೆ ಸಿಗ್ತದೆ. ಅದಕ್ಕಾಗಿ ಇವತ್ತು ಸೇವೆಯಲ್ಲಿ ಸಫಲತೆ ಯಾಕೆ ಸಿಗೋದಿಲ್ಲ ಅಂದ್ರೆ 2 ಕಾರಣ. ಒಂದು ಸಂಯಮ, ಎರಡನೇದು ಸ್ನೇಹದ ಕಡಿಮೆ. ಸಂಯಮ ಅಂತಂದ್ರೆ ನಿಯಮವನ್ನ ಫಾಲೋ ಮಾಡೋದಿಲ್ಲ. ಅಮೃತ ಬೆಳಗ್ಗೆ ಎದ್ರು ಆಗ್ತದೆ, ಹೇಳ್ದಿದ್ರು ಆಗ್ತದೆ. ಸಾಯಂಕಾಲದ ಯೋಗ ಮಾಡಿದ್ರು ಆಗ್ತದೆ, ಮಾಡದಿದ್ರು ಆಗ್ತದೆ. ಮುರಳಿ ಕೇಳಿದ್ರು ಆಗ್ತದೆ, ಕೇಳದಿದ್ರು ಆಗ್ತದೆ. ಸಂಯಮ ಅಂದ್ರೆ ನಿಯಮ ಫಾಲೋ ಮಾಡಬೇಕು. ಎರಡನೇದು ಸ್ವಲ್ಪ ಸಹನಶೀಲತೆ ಇಲ್ಲಿ. ಎಸ್, ಇವತ್ತೆಲ್ಲ ನಾಳೆ ಆಗತ್ತೆ. ಆದ್ಮೇಲೆ ನಮ್ಮ ಜೀವನದಲ್ಲೂ ಕೆಲವೊಂದ್ಸಲ ನಾವು ನಿರೀಕ್ಷೆ ಮಾಡಿದಷ್ಟು ಫಲಗಳು ಸಿಗೋದಿಲ್ಲ. 1 ವಾರ 15 ದಿವಸ ಆದ್ಮೇಲೆ ಸರಿ ಆಗ್ತದೆ. ಎಷ್ಟು ಮಜಾ ಗೊತ್ತಾ, ಕೆಲವೊಂದು ದಿನಗಳನ್ನ ನಾವು ನೋಡ್ತೀವಿ, ಮುಟ್ಟಿದ್ದೆಲ್ಲ ಬಂಗಾರ, ಏನಾದ್ರು ಎಲ್ಲ ಸಕ್ಸಸ್. ಕೆಲವೊಂದ್ ದಿವಸ ವಾರಗಟ್ಲೆ ಮುಟ್ಟಿದ್ದೆಲ್ಲ ಕಬ್ಬಣ ಅಲ್ಲ, ತುಕ್ಕ ಆಗ್ಬಿಡ್ತದೆ. ಏನು ಮಾಡಿದ್ರು ಉಲ್ಟಾನೇ ಹೊಡಿತ. ಯೋಗದಲ್ಲಿ ಕೂತ್ಕೊಂಡು ಯೋಗ ಹತ್ತುವುದೇ ಇಲ್ಲ. ಹಾಗಂತ ಅಮೃತ ವೇಳೆಗೆ ಹೇಳೋದನ್ನು ನಿಲ್ಸೋದು. ಅದೇನಾದ್ರೂ ಆಗ್ಲಿ, ನಿಯಮಗಳನ್ನ ಯಾವುದನ್ನು ನಿಲ್ಲಿಸುವಂಗಿಲ್ಲ, ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು. ಅದ್ ಬಿಡಿ, ಅಮೃತ ವೇಳೆ ಬೆಳಿಗ್ಗೆ ಎದ್ದಿರ್ತಾನೆ, ಯೋಗ ಮಾಡ್ತಾ ಇರ್ತಾನೆ. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿರ್ತದೆ ಯೋಗ. 10 ನಿಮಿಷ ಆತಕ್ಕೆ ಏನಾಗ್ತದೆ, ಟಕ್ ಅಂತ ಏನಾಗ್ತದೆ, ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್. ಇದೇನಪ್ಪ ಇದು, ನಿದ್ದೆ ಬರ್ತಿದ್ದೆ. ಇನ್ನೊಂದು 5 ನಿಮಿಷ ಮತ್ತೆ ಸರಿ ಆಗ್ಬಿಡ್ತದೆ. ಅಲ್ಲಿ ಎಲ್ಲೂ ನಾನು ಬ್ರೇಕ್ ಆಗಿರೋದಿಲ್ಲ, ಎದುರುಗಡೆನೆ ಕುಂತಿರ್ತಾನೆ. ಹೀಗೆ ಎವ್ರಿ ಸೆಕೆಂಡಲ್ಲೂ ಕೂಡ ಪರಿವರ್ತನೆ ಆಗ್ಬೋದು. ಆದ್ರೆ ಅದರಲ್ಲಿ ಏನು ಯೋಚನೆಯನ್ನ ಮಾಡಬೇಡಿ, ಬರುತ್ತೆ ಮಕ್ಕಳೇ. ನೋಡಿ, ನಿಮ್ ಮನೇಲಿ ಇರ್ತೀರಾ, ಹೌದಾ? ಇವಾಗ ಇಲ್ಲಿ ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಇಂಟರ್ನೆಟ್ ಮಧ್ಯೆ ಕಟ್ ಆಯ್ತು. ಅದಕ್ಕೆ ನಾವೇನ್ ಮಾಡೋದು ಹೇಳಿ ನೋಡೋಣ? ಕರೆಂಟ್ ಹೋಯ್ತು, ಏನ್ ಮಾಡ್ಲಿಕ್ಕೆ, ಅಯ್ಯೋ ಕರೆಂಟ್ ಹೋಯ್ತು ಅಂತ ಭಯ ಪಟ್ಬಿಟ್ಟು ಏನ್ ಮಾಡ್ಲಿಕ್ಕೆ ಆಗ್ತದೆ? ಹೊಂಟಪ್ಪ, ಅದು ಅಷ್ಟೇ. ಎಲ್ಲರ ಕೈಲಿ ಇಲ್ವಲ್ಲ. ಸರಿ, ಕರೆಂಟ್ ಹೋದ್ರು ಮುಂದೇನು ಮಾಡ್ಬೋದು, ಅದನ್ನು ಯೋಚನೆ ಮಾಡಿ. ಓಕೆ, ನಿಮ್ಮ ಸ್ಥಿತಿಯನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಇದನ್ನು ಬಾಬಾ ಹೇಳ್ತಾರ. ಅದಕ್ಕಾಗಿ ಸ್ವಲ್ಪ ಸಂಯಮ ಇರ್ಲಿ, ಸ್ವಲ್ಪ ಸಹನೆನೂ ಕೂಡ ಇರ್ಲಿ, ಸ್ವಲ್ಪ ವೇಟ್ ಮಾಡಿ, ಮತ್ತು ಸ್ನೇಹದಿಂದ ಮಾಡಿ. ಯಾವುದೇ ನಿರೀಕ್ಷೆಯನ್ನ ಮಾಡಬೇಡಿ, ನಿರೀಕ್ಷೆ ಇಟ್ಬಿಟ್ಟು ಮಾಡಬೇಡಿ. ಆವಾಗ ಏನಾಗತ್ತೆ, ಅವರಿಂದ ಆಶೀರ್ವಾದ ಸಿಗ್ತದೆ. ಒಂದೊಂದು ಹೇಳ್ತಾರೆ ಬಾಬಾ, ತುಂಬಾ ವಿಸ್ತಾರದಲ್ಲಿ ಹೋಗ್ಬೇಡಿ ಮಕ್ಕಳಿಗೆ. ವಿಸ್ತಾರದಲ್ಲಿ ಹೋಗ್ತಾ 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 ಏನಾಗ್ತದೆ, ಸಾರನೇ ಮರ್ತು ಬಿಡ್ತೀವಿ. ಏನ, ಅದಕ್ಕಾಗಿ ಆದಷ್ಟು ಸಾರದಲ್ಲಿ ಬಂದ್ಬಿಟ್ಟು ಏನ್ ಮಾಡಿ, ಅವರಿಗೆ ಶಕ್ತಿಯನ್ನ ಕೊಡಿ. ಅದಕ್ಕೋಸ್ಕರ ಸಮಯದ ಖಜಾನೆಯನ್ನ, ಸಂಕಲ್ಪದ ಖಜಾನೆಯನ್ನ, ಗುಣಗಳ ಖಜಾನೆಯನ್ನ, ಶಕ್ತಿಗಳ ಖಜಾನೆಯನ್ನ ಉಳಿತಾಯ ಮಾಡಿ. ಪ್ರತಿದಿನ ರಾತ್ರಿ ಚೆಕ್ ಮಾಡಿ, ಇವತ್ತು ನನ್ನ ಎಷ್ಟು ಸಮಯ ಉಳಿತಾಯ ಆಯ್ತು. ನಾನು ಪ್ರತಿದಿನ ನೋಡ್ತಿದ್ದೆ, ಅವರಲ್ಲಿ ಫೋನಲ್ಲಿ ಮಾತಾಡ್ತಿದ್ದೆ, ಇವತ್ತೆಷ್ಟು ಉಳಿತಾಯ ಆಯ್ತು. ಯೋಗದಲ್ಲೇ ಚೆಕ್ ಮಾಡ್ಕೊಳ್ಳಿ. ಅಡಿಗೆ ಮಾಡ್ಬೇಕಾದ್ರೆ ಎಷ್ಟು ಸಮಯ ನಾನು ಬಾಬನ ನೆನಪಿನಲ್ಲಿದ್ದೇನೆ, ಎಷ್ಟು ಸಮಯ ನಾನು ಆತ್ಮಿಕ ಸ್ಥಿತಿಯಲ್ಲಿ ಚೆಕ್ ಮಾಡ್ತಾ 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 ಹೋಗಿ ಜಮದ ಖಾತೆಯನ್ನ ಜಾಸ್ತಿ ಮಾಡ್ತಾ ಹೋಗಿ. ಅದಕ್ಕಾಗಿ ಈ ಒಂದು ಉಳಿತಾಯನೇ ಮುಂದಿನ ದಿನದಲ್ಲಿ ಬೇರೆಯವರಿಗೆ ಕೊಡಲಿಕ್ಕೆ, ಬೇರೆಯವರಿಗೆ ಶಕ್ತಿಯನ್ನ, ಗುಣವನ್ನ ಕೊಡಲಿಕ್ಕೆ ನಿಮ್ಗೆ ಸಹಯೋಗವನ್ನ ಕೊಡುತ್ತೆ. ಅದಕ್ಕಾಗಿ ಉಳಿತಾಯ ಖಾತೆನೂ ಕೂಡ ಆಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡಬೇಕು, ವಿಧಿ ಏನು ಅಂತಂದ್ರೆ, ಆ 1 ಸೆಕೆಂಡ್ ನಲ್ಲಿ ಪೂರ್ತಿ ಪ್ರಪಂಚವನ್ನ ಮರೆತು ದೃಢ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮ ಮನಸ್ಸನ್ನ ಸಿದ್ಧ ಮಾಡ್ಬೇಕು. ಅಂದ್ರೆ ಇನ್ನು ಮೇಲೆ ನನಗೆ ಬೇಕು ಅಂತ ಕೇಳುವಂಥದ್ದು, ಬೇಡುವಂಥದ್ದು ಇರಬಾರ್ದು. ಕೊಡೋದು ಕೊಡೋದು ಕೊಡೋದು. ಈ ರೀತಿ 4 ಕಡೆಯ ಅತಿ ಸ್ನೇಹಿ ಸಮೀಪ ಬ್ರಾಹ್ಮಣ ಆತ್ಮರಿಗೆ ಹೊಸ ಯುಗದ ರಚನೆಯ, ಹೊಸ ಯುಗ, ಯಾವ್ದು ಹೊಸ ಯುಗ? ಆತ್ಮಿಕ ಶಕ್ತಿಯನ್ನು ಕೊಡೋದು ತೆಗೆದುಕೊಳ್ಳೋದಲ್ಲ, ಕೊಡೋ ಯುಗ ಇವಾಗ. ಅದರ ಒಂದು ಶುಭಾಶಯ. ಮತ್ತು ಪ್ರತಿ ಸೆಕೆಂಡ್ ವಿದಾಯಿ ಅಂದ್ರೆ ಕೆಟ್ಟದನ್ನ ಬಿಡೋದು, ಹೊಸದನ್ನ ಏನ್ ಮಾಡೋದು, ಶುಭಾಶಯವನ್ನ ಸ್ವೀಕಾರ ಮಾಡೋದು. ಎದುರುಗಡೆ ಏನು ಕೊಟ್ಟು ಕೂಡ ನಾನು ಒಳ್ಳೆಯದನ್ನ ಕೊಡಬೇಕು ಹೇಳುವಂತ ಮನೋಭಾವ ಮತ್ತು ಕೊಡ್ತಾನು ಇರಬೇಕು. ಮತ್ತು ಹಳೆ ವರ್ಷವನ್ನ ಬಿಡಿ, ಹೊಸ ವರ್ಷವನ್ನ ಏನ್ ಮಾಡಿ, ಆಹ್ವಾನ ಮಾಡಿ. ಹಳೆ ವರ್ಷದ ಸಮಸ್ಯೆಗಳನ್ನ, ಹಳೆ ವರ್ಷದ ಸಂಸ್ಕಾರವನ್ನ, ಹಳೆ ವರ್ಷದಲ್ಲಿ ಏನೇನ್ ನಡೆದಿದೆಯೋ ಅದೆಲ್ಲವನ್ನ ಏನ್ ಮಾಡ್ಬೇಕಂತ ಬಾಬಾ ಹೇಳ್ತಾರೆ, ಮರ್ತು ಬಿಡಿ. ಅದನ್ನ ಹೊಸ ಉಮಂಗ, ಹೊಸ ಉತ್ಸಾಹ. ಈಗ ಹೊಸ ಮನೆಗೆ ಹೋದಾಗ ಹಳೆ ಮನೆಯನ್ನು ನಾವು ಮರಿತೀವಲ್ಲ, ಹಾಗೆ ಹೊಸತನದಲ್ಲಿ ಇರ್ಲಿ, ಸದಾ ನಿರ್ವಿಘ್ನ ಆಗಿರ್ಲಿ,
ಸದಾ ಬಾಬನ ಜೊತೆಯ ಜೀವನದ ವರದಾನವನ್ನ ಆಚರಣೆಯನ್ನ ಮಾಡ್ತಾ ಇರಿ. ಈ ವರ್ಷ ಸದಾ ವಿಜಯ ನಮ್ದಾಗ್ಬೇಕು. ಇದು ನಮ್ಮ ಜನ್ಮಸಿದ್ಧ ಅಧಿಕಾರ. ನಾವು ಖುಷಿಯಲ್ಲಿರದೆ ಬೇರೆ ಯಾರಿರ್ತಾರೆ? ಈ ನಶೆಯಲ್ಲಿ, ಈ ನಿಶ್ಚಯದಲ್ಲಿ ಸದಾ ಇರ್ಬೇಕು. ಇದಾಗ್ಬೇಕು ಅಂತಂದ್ರೆ ಆದ್ಮೇಲೆ ನಿಮ್ಮ ಜೀವನದಲ್ಲಿ ಸಣ್ಣ 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 ವಿಷಯದಲ್ಲಿ ನಿಮ್ಗೆ ಅನ್ಸ್ಬೇಕು ಏನಾಗತ್ತೋ ಒಳ್ಳೇದಾಗತ್ತೆ. ಯಾಕೆ? ಬಾಬನಿಗೆ ಹೇಳಿದ್ರೆ ನಾವೇನು ಮಾಡುವಂಗಿಲ್ಲ. ಬಾಬನಿಗೆ ಎದುರುಗಡೆ ಇಟ್ಬಿಟ್ಟೇ ಮಾಡ್ತೀವಿ. ಬಾಬಾ ಹೇಳ್ದಂಗೆ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಪ್ರತಿಯೊಂದು ಕರ್ಮ, ಆರಂಭ, ಮಧ್ಯ, ಕರ್ಮದ ಫಲ ಇದನ್ನ ಚೆಕ್ ಮಾಡ್ತಾ 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 ಹೋದಾಗ ಆ ಕರ್ಮದಲ್ಲಿ ಭಗವಂತನ ಜೊತೆಯ ಅನುಭವ ನಿಮಗೆ ನಿಶ್ಚಯವನ್ನ ಕೊಡ್ತಾ ಇರ್ತದೆ. ಜೊತೆಗೆ ಈ ವರ್ಷ ನಾವು ನಂಬರ್ 1 ಆಗುವಂತಹ ಪ್ರೈಸ್ ಅನ್ನ ಬಾಬನಿಂದ ತಗೊಳ್ಬೇಕು ಹೇಳುವಂತ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿತಾ ಇರಿ. ನಿಮ್ಗೆಲ್ಲ ಒಳ್ಳೆಯದಾಗ್ಲಿ. ನಿಮ್ಗೆಲ್ಲರಿಗೂ ಕೂಡ ಪದಮದಷ್ಟು ಮುಬಾರಕ್, ಶುಭಾಶಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಓಕೆ. ಓಂ ಶಾಂತಿ.